ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಟು ಡಬೆಕ್ಸ್ ಅಂಡ್ ಟೆಕ್ ಟಾಕ್ಸ್. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಅವರಾಗಿ ಬರಿ ಮಾತಾಡ್ಸೋಣ. ಹಾಯ್ ಮ್ಯಾಮ್. ಹಲೋ, ವೆಲ್ಕಮ್ ಟು ಡಬೆಕ್ಸ್ ಅಂಡ್ ಟೆಕ್ ಟಾಕ್ಸ್. ನಿಮ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ ನಮ್ಗೆ. ನನ್ನ ಹೆಸರು ವಿದ್ಯಾ ಪ್ರಕಾಶ್. ನಾನು ಬಂದಿರೋದು ಗದಗಿಂದ. ಸೊ ಗದಗಲ್ಲಿ ನಂದು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಕಂಪ್ಲೀಟ್ ಆದ್ಮೇಲೆ ನಾನು ಇವಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ನಿಮ್ದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಹೆಂಗಿತ್ತು? ನಾನು ಕಂಪ್ಲೀಟ್ ಮಾಡಿ BCA ಮಾಡಿದೆ. ಸೊ ಓಕೆ, BCA ಮತ್ತೆ ನಿಮ್ PUC ಎಲ್ಲ ಗದಗದಾಗ ಆಯ್ತಂದ್ರಿ. ಸೊ ನೀವು ಯಾವ ತರ ಸ್ಟೂಡೆಂಟ್ ಇದ್ರಿ? ಸ್ಕೂಲ್ದಾಗ ಎವರೇಜ್ ಇದ್ರು, ಟಾಪರ್ ಇದ್ರು, ಅಥವಾ ಬ್ಯಾಕ್ ಬೆಂಚರ್ ಇದ್ರು? ಆವ್ರೇಜು ಇಲ್ಲ, ಬ್ಯಾಕ್ ಬೆಂಚರ್ ಇಲ್ಲ, ಮೋರ್ ದೆನ್ ಬ್ಯಾಕ್ ಬೆಂಚರ್ ಇದ್ದೆ. ಅಂದ್ರೆ ನಾಟ್ ರೆಗ್ಯುಲರ್ ಇಲ್ಲ ಕಾಲೇಜಿಗೆ, ಇರ್ರೆಗ್ಯುಲರ್ ಸ್ಟೂಡೆಂಟ್. ಸೊ ನಾರ್ಮಲ್ ಸ್ಟೂಡೆಂಟ್. ಹೆಂಗಿತ್ತು ಅವ್ರ ಸ್ಕೂಲಿಂಗ್ ಎಲ್ಲ ನಿಮ್ದು? ಸ್ಕೂಲಿಂಗ್ ಎಲ್ಲ ಚೆನ್ನಾಗೇ ಇತ್ತು, ಬಟ್ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು. ಬಟ್ ಹೆಂಗೋ ಕಂಟಿನ್ಯೂ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ. ಓಕೆ, ಆಸ್ ಅ ಬ್ಯಾಕ್ ಬೆಂಚರ್ ಆಗಿ ಮತ್ತೆ ಇಂಡಸ್ಟ್ರಿದಾಗ ಕೆಲಸ ಮಾಡಿ, ಸೊ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಮೋರ್ ದೆನ್ 100%. ನಾನು ಝೀರೋ ಎಕ್ಸ್ಪೀರಿಯನ್ಸ್ ಸ್ಟಡೀಸ್ ಅಲ್ಲಿ. ಸೊ ಬಟ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ 100% ಕೊಟ್ಟು ಟ್ರೈ ಮಾಡ್ತೀನಿ ಇವಾಗ. ಬಟ್ ಓಕೆ, ಪರವಾಗಿಲ್ಲ. ಓಕೆ, ಎಜುಕೇಶನ್ ಎಲ್ಲ ಆಯ್ತು. ಇವಾಗ ನೀವು ಜಾಬ್ ಮಾಡತ್ತೀರಿ ಕರೆಂಟ್ಲಿ. ಅಂದ್ರ ಎಷ್ಟ್ ಇಯರ್ ಆಯ್ತು ನೀವು ಇಂಡಸ್ಟ್ರಿಯಾಗ ಕೆಲಸ ಮಾಡಕತ್ತು? ನಾನು ಇಂಡಸ್ಟ್ರಿ ಒಳಗೆ ಕೆಲಸ ಮಾಡೋದು ಆಲ್ಮೋಸ್ಟ್ 3 years ಕಂಪ್ಲೀಟ್ ಆಗ್ತಿರೋದು. ಸೊ 3 years ನಾನು 3 ಕಂಪ್ನೀಸ್ ಸ್ವಿಚ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೂ ನಾನು ಏನ್ ಮಾಡೋಂತೀನಿ ಅಂದ್ರೆ ಸೈಡ್ ಹಸಲ್, ಅಂದ್ರೆ ಪಾರ್ಟ್ ಟೈಮ್ ಇರ್ಲಿ, ಇವೆಂಟ್ ಪ್ಲಾನರ್ ಇರ್ಲಿ, ಸೈಡ್ ಏನೇನ್ ಇನ್ಕಮ್ ಬರ್ಬೇಕಲ್ಲ ಅದನ್ನ ನನ್ನ ಲೈಫಲ್ಲಿ ನಾನು ಮಾಡ್ತೀನಿ. ಇವಾಗ ನೀವು 3 ಕಂಪ್ನಿ ಸ್ವಿಚ್ ಮಾಡಿನಿ ಅಂದ್ರಿ. ಸೊ 3 ಕಂಪ್ನಿ ಸ್ವಿಚ್ ಮಾಡೋಕೆ ನಿಮಗೆ ಏನೇನ್ ಆಬ್ಸ್ಟಾಕಲ್ಸ್ ಬಂದು, ಏನೇನ್ ನೀವು ಫೇಸ್ ಮಾಡಿದ್ರಿ? ಸೊ ಆಲ್ಮೋಸ್ಟ್ ಆಲ್ ನಾನು ಕಷ್ಟ ಅನುಭವಿಸಿರೋದಂದ್ರೆ ಕಮ್ಯುನಿಕೇಶನ್, ಆಮೇಲೆ HR ಕಾಂಟ್ಯಾಕ್ಟ್ ಮಾಡೋದು, ಆಮೇಲೆ HR ಹೆಂಗ್ ಅಪ್ರೋಚ್ ಮಾಡ್ಬೇಕಾಗಿತ್ತು ಅದು ನಂಗೆ 0% ನಾಲೆಜ್ ಇತ್ತು ಸ್ಟಾರ್ಟಿಂಗ್ ಬಂದಾಗಿದ್ದು. ಸೊ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನಾನು ಇನ್ನೂ ಸ್ಟಡಿ ಮಾಡ್ತಾನೆ ಇದ್ದೀನಿ, ಹೆಂಗ್ ಅಪ್ರೋಚ್ ಮಾಡಬೇಕು, ಹೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಫ್ರಮ್ ಡೇ 1 ಇಂದ ಇಲ್ಲಿವರೆಗೂ ನಾನು ಇನ್ನೂ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾನೆ ಇದ್ದೀನಿ ಇಂಡಸ್ಟ್ರಿ ಬಗ್ಗೆ. ಸೊ ಇನ್ನೂ ಕಲಿಯೋದು ತುಂಬಾ ಐತೆ. ಸೊ ಹಂಗೆ ಕಲ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಇವಾಗ 3 ಕಂಪ್ನಿ ಸ್ವಿಚ್ ಮಾಡಿನಿ ಅಂದ್ರೆ ಯಾವ್ಯಾವ ಕಂಪ್ನಿ ಅದು? ಸ್ಟಾರ್ಟಿಂಗ್ ನಾನು ಜಾಯ್ನ್ ಆಗಿರೋದು, ಕರಿಯರ್ ಸ್ಟಾರ್ಟ್ ಮಾಡಿ ದೇಶಪಾಂಡೆ ಫೌಂಡೇಶನ್ ಫ್ಯೂಲ್ ಆರ್ಗನೈಸೇಷನ್ ಅಂತ. ಸೊ ಫ್ಯೂಲ್ ಆರ್ಗನೈಸೇಷನ್ ಇಲ್ಲಿ ಇಂಟರ್ನ್ಶಿಪ್ ಮಾಡಿದೆ. ಅದಾದ್ಮೇಲೆ ಸರ್ ನಂಗೆ ಒಂದು ಚಾನ್ಸ್ ಕೊಟ್ಟರು, ಕಂಟಿನ್ಯೂ ಮಾಡು ಟ್ರೈನರ್ ಅಂತ ಹೇಳಿ. ಸೊ ಟ್ರೈನರ್ ಆಗಿ ಜಾಯ್ನ್ ಆದೆ. ಸೊ ಆಸ್ ಅ ಜಾವ ಏನೇನೋ ಕಲ್ತ್ವಿ ಅಲ್ಲಿ. ಕಲ್ತಾದ್ಮೇಲೆ ಅವ್ರದ್ದೇ ಬೆಂಗಳೂರ್ದು ಇದು ಆಫೀಸ್ ಇತ್ತು, ಇಲ್ಲಿಗೆ ಶಿಫ್ಟ್ ಆದ್ವಿ. ಇಲ್ಲಿನೂ ಅದೇ 3 months ಕಂಟಿನ್ಯೂ ಆಯ್ತು. ಇಲ್ಲಿ ಬಂದ್ಮೇಲೆ ನಮ್ಗೆ ಸ್ವಲ್ಪ ಕನೆಕ್ಷನ್ ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತು ಬೆಂಗಳೂರಿಗೆ. ಸೊ ನಾವೇನೇನ್ ಮಾಡ್ಬೋದು, ಇಂಡಸ್ಟ್ರಿ ಹೆಂಗೈತಿ, ಕಂಪ್ನೀಸ್ ಹೆಂಗದಾವ, ಕಾಂಪಿಟೇಷನ್ ಹೆಂಗೈತೆ ಅಂತ ಗೊತ್ತಾಗುತ್ತೆ. ಸೊ ಆ ಕಾಂಪಿಟೇಷನ್ ನಾವು ಅಡ್ಜಸ್ಟ್ ಆಗ್ಬೇಕಂದ್ರೆ ನಾವು ಈ ಕಂಪನಿಯಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಸೊ ಆಸ್ ಅ ಸ್ಯಾಲ್ರಿನೂ ಆಯ್ತು, ಎಕ್ಸ್ಪೀರಿಯನ್ಸು ಆಯ್ತು, ಮತ್ತೆ ದುನಿಯಾನು ನೋಡ್ಬೇಕು ನಾವು. ಸೊ ಹಂಗಾಗಿ ನಾವು ಬೇರೆ ಕಂಪ್ನಿಗೆ ಸ್ವಿಚ್ ಆದ್ವಿ. ಸೊ ಅಲ್ಲಿಂದ ನಮ್ದು ಬೇರೆ ಕಂಪ್ನಿ ಸ್ಟಾರ್ಟ್ ಆಯ್ತು. ಇವಾಗ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ನಿಮ್ದು ಇಂಟರ್ನ್ಶಿಪ್ ಆದ್ಮೇಲೆ ನನ್ನ ಫಸ್ಟ್ ಕಂಪ್ನಿ. ಓಕೆ. ಸೊ ಯುಲು ಬೈಕ್ಸ್ ಅಂತ ಹೇಳಿ, ವಿತೌಟ್ ನಾಲೆಜ್, ಝೀರೋ ನಾಲೆಜ್, ನನಗೆ ಜಾವಾ ಕೋಡಿಂಗ್ ಯಾವುದು ಗೊತ್ತಿಲ್ಲ. ನನ್ಗೆ ಟ್ರಸ್ಟ್ ಮಾಡಿ ಚಾನ್ಸ್ ಕೊಟ್ಟಿರೋದೇ ಆ ಫಸ್ಟ್ ಕಂಪ್ನಿ. ಸೊ ಫಸ್ಟ್ ಕಂಪ್ನಿ ಅಂದ್ರೆ ಬೆಸ್ಟ್ ಕಂಪ್ನಿ. ವಿತೌಟ್ ಏನು ಎಕ್ಸ್ಪೀರಿಯನ್ಸ್ ನೋಡಲ್ಲ, ನಿಮ್ದು ಎಷ್ಟು ಬ್ಯಾಕ್ಗ್ರೌಂಡ್ ಸ್ಯಾಲ್ರಿ ಎಷ್ಟು ನೋಡಲ್ಲ, ನೀವು ಏನು ಕಲ್ತಿರಂತ ನೋಡಲ್ಲ, ಸುಮ್ಮನೆ ಒಂದು ಜಾಬ್ ಕೊಡ್ತಾರಲ್ಲ, ಅದು ಬೆಸ್ಟ್ ಕಂಪ್ನಿ. ಸೊ ಯುಲು ಬೈಕ್ಸ್ ಅಂತ ಜಾಯ್ನ್ ಆದೆ. ಸೊ ಯುಲು ಬೈಕ್ಸ್ ಅಲ್ಲಿ CS ಸಪೋರ್ಟ್ ಆಗಿ ಜಾಯ್ನ್ ಆಗಿರೋದು. ಅದು ಬೈಕ್ಸ್ ಕಂಪ್ನಿ. ಸೊ A to Z, ಅಂದ್ರೆ ಸ್ವಿಗ್ಗಿ, ಝೊಮ್ಯಾಟೊ ಅವರು ಎಕೋ ಫ್ರೆಂಡ್ಲಿ ಅಂಡ್ ಬಜೆಟ್ ಫ್ರೆಂಡ್ಲಿ ಹೆಂಗ್ ಯೂಸ್ ಮಾಡ್ಬೋದಲ್ಲ. ಸೊ ಜಸ್ಟ್ ನೀವು ಸ್ಕ್ಯಾನ್ ಮಾಡ್ಬಿಟ್ಟು ಬೈಕ್ ರೆಂಟ್ ಮಾಡ್ಬೋದು. ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗೈತೆ ಅಂತ ಗೊತ್ತು, ಬಟ್ ಬೈಕ್ ರೇಟ್, ರ್ಯಾಪಿಡೋ ಎಲ್ಲ ಹೆಂಗೈತೆ ಅಂತ ಗೊತ್ತೈತಿ. ಸೊ ಅದಕ್ಕೆ ನಾವು ನಾರ್ಮಲ್ ಆಗಿ ಇದನ್ನ ಯುಲು ಬೈಕ್ಸ್ ಯೂಸ್ ಮಾಡ್ಬೋದು. ಸೊ ಆ ಕಂಪ್ನಿಗೆ ಜಾಯ್ನ್ ಆಗಿ ಅದ್ರದ್ದು ಬ್ಯಾಕ್ಗ್ರೌಂಡ್ ಟೆಕ್ ಸಪೋರ್ಟ್ ಇರಲಿ, ನಾನ್ ಟೆಕ್ ಸಪೋರ್ಟ್ ಇರಲಿ, ಕಾಲಿಂಗ್ ಇರಲಿ, ಇಮೇಲ್, ಚಾಟ್, ಅದನ್ನೆಲ್ಲ ಹ್ಯಾಂಡಲ್ ಮಾಡಿದ್ವಿ. ಅಲ್ಲಿ ನೀವು ಟೆಕ್ ಮತ್ತೆ ನಾನ್ ಟೆಕ್ ಎರಡು ರೀತಿ ವರ್ಕ್ ಮಾಡಿದ್ವಿ. ಸ್ಟಾರ್ಟಿಂಗ್ ನಾನು ಜಾಯ್ನ್ ಆಗಿರೋ ನಾನ್ ಟೆಕ್ ಆಗಿ. ಸೊ ನಾನ್ ಟೆಕ್ ಬ್ಯಾಕ್ಗ್ರೌಂಡ್ ಏನೇನು ಇರುತ್ತೆ, ಕಸ್ಟಮರ್ಗೆ ಏನೇನು ಸಪೋರ್ಟ್ ಬೇಕಾಗಿರುತ್ತೆ ನಮ್ಮ ಕಡೆಯಿಂದ, ಅದರದ್ದು ಕಾಲಿಂಗ್ ಇರಲಿ ಅಥವಾ ಚಾರ್ಟ್ ಪ್ರೊಸೆಸ್ ಇರಲಿ, ಕಸ್ಟಮರ್ ಹೆಂಗೆ ಅಪ್ರೋಚ್ ಮಾಡ್ತಾರೆ, ನಿಮ್ಗೆ ಏನಾರ ಕಷ್ಟ ಆಯ್ತು ಇವಾಗ ಯಾವುದೋ ಒಂದು ಪ್ರಾಡಕ್ಟಲ್ಲಿ. ಸೊ ಅದರಲ್ಲಿ ನೀವು ಇಮೇಲ್ ಅಡ್ರೆಸ್ ಇದ್ದಾಗ ನೀವು ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಅದ್ರ ಬ್ಯಾಕ್ಗ್ರೌಂಡ್ ಇಂದ ನಮ್ಮ ಕಡೆಯಿಂದ ನಿಮ್ಗೆ ರಿಪ್ಲೈ ಬರುತ್ತೆ. ಸೊ ಆಸ್ ಇಟ್ ಈಸ್ ಹಂಗೆ ಸ್ಟಾರ್ಟ್ ಮಾಡ್ಬೋದು. ಇವಾಗ ಟೆಕ್ಗೂ ನಾನ್ ಟೆಕ್ಗೂ ಸೆಮಿ ಟೆಕ್ಗೂ ಏನ್ ಡಿಫ್ರೆನ್ಸ್? ನಾನ್ ಟೆಕ್ ವಿತ್ ಝೀರೋ ನಾಲೆಜ್, ನೀವು
ಫ್ರೆಶರ್ ಆಗಿನೂ ಜಾಯ್ನ್ ಆಗ್ಬೋದು, ಆಸ್ ಎ ಎಕ್ಸ್ಪೀರಿಯನ್ಸ್ ಆಗಿ ಜಾಯ್ನ್ ಆಗ್ಬೋದು, ಬಟ್ ಪ್ರೆಷರ್ ಇರಲ್ಲ. ಸೊ ನಿಮ್ಗೆ ಏನಂದ್ರೆ ಒಂದು ರೂಟ್ ಮ್ಯಾಪ್ ಇರುತ್ತೆ ನಾನ್ ಟೆಕ್ ಅಲ್ಲಿ. ನೀವು ಇದೇ ಕೆಲಸನೇ 10 ವರ್ಷನೂ ಮಾಡ್ಬೋದು ಆ ಥರ. ಸೊ ಸ್ಯಾಲ್ರಿ ಗ್ರೋತ್ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ ಎಲ್ಲ A to Z. ಸೊ ನಾನ್ ಟೆಕ್ ಇಂದ ಟೆಕ್ ಅವ್ರಿಗೆ ಇವಾಗ ಜಸ್ಟ್ ರೀಸೆಂಟ್ ಆಗಿ ಶಿಫ್ಟ್ ಆಗಿದ್ದೀನಿ. ಸೊ ಅದಾದ್ಮೇಲೆ ಸೆಮಿ ಟೆಕ್, IT ಇಂಡಸ್ಟ್ರಿ ಬರುತ್ತೆ, ನಾನ್ ಟೆಕ್ ಬರುತ್ತೆ. ಸೊ ಎರಡು ಕಡೆನೂ ವರ್ಕ್ ಮಾಡ್ಬೋದು. ನೀವು ನಾನ್ ಟೆಕ್ ಇಂದ IT ಒಳಗಡೆ ಯಾವ ತರ ಶಿಫ್ಟ್ ಆಗ್ಬೇಕಂತ ಸ್ವಲ್ಪ ನಾಲೆಜ್ ಆಫೀಸಲ್ಲೇ ಹೇಳ್ಕೊಡ್ತಾರೆ. ಇವಾಗ ಸೆಮಿ ಟೆಕ್ ಅಲ್ಲಿ ವರ್ಕ್ ಫ್ಲೋ ಹೆಂಗಿರ್ತೈತೆ ನಿಮ್ಗೆ? ಸೆಮಿ ಟೆಕ್ ಅಲ್ಲಿ ಟೆಕ್ನಿಕಲ್ ಸಪೋರ್ಟ್ ಇರ್ತೈತಿ, ಕಸ್ಟಮರ್ ಸಪೋರ್ಟ್ ಇರ್ತೈತಿ. ಸೊ ನೀವು ಯಾವ್ದಕ್ಕಾದ್ರೂ ಅಡ್ಜಸ್ಟ್ ಆಗಬೇಕು. ಸೊ ನೀವು ಇದೇ ಕೆಲಸ ಮಾಡ್ತೀನಿ, ಇದೇ ಸ್ಯಾಲ್ರಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಸೊ ಆಫೀಸಲ್ಲಿ ಹೆಂಗಂದ್ರೆ ನಿಮ್ಗೆ ಈ ಕೆಲಸ ಕೊಡ್ತೀವಿ, ಅದ್ರ ಬೇಸ್ ಮೇಲೆ ಸ್ಯಾಲ್ರಿ ಡಿಪೆಂಡ್ ಮಾಡ್ತೀವಿ. ಸೊ ನೀವು ಅಫ್ಕೋರ್ಸ್ ನೀವು ಮಾಡಬೇಕು, ನೀವು ಬೇರೆ ಆಪ್ಷನ್ ಇಲ್ಲ, ಇಲ್ಲಾಂದ್ರೆ ಕಂಪ್ನಿಗೆ ಅವ್ರಿಗೆ ಹೋಗ್ಬೇಕು. ಸೊ ಪ್ರೆಷರ್ ಹಂಗೆ ಇರ್ತೈತೆ, ಸ್ಯಾಲ್ರಿನೂ ಹಂಗೆ ಇರ್ತೈತೆ, ಬಟ್ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನೀವೆಲ್ಲ ಇಂಟರ್ನ್ಶಿಪ್ ಮಾಡಿದ್ರಿ? ನಾನು ಫಸ್ಟ್ ಬೇಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದೆ. ಸೊ ಅದಾದ್ಮೇಲೆ ಮತ್ತೆ ಸೆಕೆಂಡ್ ಕಂಪ್ನಿ ನಾನು ಮರ್ಸಿಡೀಸ್ ಬೆನ್ಸ್ ಅಲ್ಲಿ ಜಾಯ್ನ್ ಆದೆ. ಸೊ ಮರ್ಸಿಡೀಸ್ ಬೆನ್ಸ್ ನಾನು ಡೈರೆಕ್ಟ್ ಟ್ರೈ ಮಾಡ್ದೆ. ಸೊ ಅದಾದ್ಮೇಲೆ ನಾನು ಥರ್ಡ್ ಪಾರ್ಟಿ ಆರ್ಗನೈಸೇಷನ್, ಸೊ ಇಂಕ್ಲೂಷನ್ ಅಂತ ಬಂತು. ನಂದು ಒನ್ ಆಫ್ ಮೈ ಫ್ರೆಂಡ್ ರೆಫರ್ ಮಾಡಿದ್ದ ಕಂಪ್ನಿಗೆ. ಸೊ ಮರ್ಸಿಡೀಸ್ ಬೆನ್ಸ್ ಅಲ್ಲಿ ಜಾಯ್ನ್ ಆದೆ. ಸೊ 3 months ಇಂಟರ್ನ್ಶಿಪ್ ಮಾಡಿದೆ ಅನ್ನೋಟೇಟರ್ ಆಗಿ. ಸೊ ಅಲ್ಲಿಂದ ನೆಕ್ಸ್ಟು ವಿಪ್ರೋಗೆ ಶಿಫ್ಟ್ ಆಗಿದೆ. ಮರ್ಸಿಡೀಸ್ ಬೆಂಚ್ ಆ ಕಂಪ್ನಿಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಮ್ಯಾಮ್? ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ನನ್ಗೆ ಭಾಳ ಇಷ್ಟ ಆಗಿದ್ದ ಕಾರ್ ಅಂದರೆ ಮರ್ಸಿಡೀಸ್ ಬೆನ್ಸ್. ಸೊ ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ದಟ್ ಈಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಪಿಕಪ್ ಸೊ ಆಲ್ಮೋಸ್ಟ್ ನಾನು ಎಲ್ಲ ಟೆಕ್ನಿಕಲ್ ಸ್ಕಿಲ್ಸ್ ಕಲಿತೆ, ಟೂಲ್ಸ್ ಏನೇನಿತ್ತು ಅದು ಕಲಿತೆ. ಆಮೇಲೆ ಹೆಂಗೆ ವರ್ಕ್ ಫ್ಲೋ ಹೆಂಗೆ ಶಿಫ್ಟ್ ಆಗ್ತಿದೆ, ಕಾರ್ಸ್ ಹೆಂಗೆ ವರ್ಕ್ ಆಗುತ್ತೆ, ಕಾರ್ಸ್ ಹೆಂಗೆ ಬ್ಯಾಕ್ ಗ್ರೌಂಡ್ ಪೀಪಲ್ ವರ್ಕ್ ಮಾಡ್ತಾರೆ. ನಾನು ಜಸ್ಟ್ ಒಂದು ನಾರ್ಮಲ್ ಕಾರ್ ನೋಡ್ತೀನಿ ಮರ್ಸಿಡೀಸ್ ಬೆನ್ಸ್. ಆ ಮರ್ಸಿಡೀಸ್ ಬೆನ್ಸ್ ಅಂದರೆ ಅಲ್ಲಿ ಎಷ್ಟು ಕೆಲಸ ಇರ್ತೈತೆ, ಅದ್ರ ಒಳಗೂ ಟೆಕ್ನಿಕಲ್ ಹೆಂಗೆ ಇರ್ತೈತೆ, ಅದನ್ನ ನಾನು ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಮರ್ಸಿಡೀಸ್ ಬೆನ್ಸ್ ಆದ್ಮೇಲೆ ನೀವು ಹೆಂಗ್ ಮೂವ್ ಆದ್ರಿ? ಮತ್ತೆ ಯಾವ ಕಂಪ್ನಿಗೆ ಸೇರ್ಕೊಂಡ್ರಿ? ನಾನು ಮರ್ಸಿಡೀಸ್ ಬೆನ್ಸ್ ಆದ್ಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡೆ. ಸ್ವಲ್ಪ ನಂಗೆ ಕೋರ್ಸಸ್ ಅದು ಮಾಡೋದಿತ್ತು. ನಂಗೆ ಹಳೆ ಕಂಪ್ನಿದಾಗ ಹೇಳ್ಕೊಟ್ಟಿದ್ವಿ ಹೆಂಗ್ ಮಾಡ್ಬೇಕು, ಏನೇನು ಅಪ್ಲಿಕೇಬಲ್ ಆಗ್ತೈತಿ. ಆಮೇಲೆ ನಂದು ರೆಸ್ಯೂಮ್ ಮಾಡಲು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿತ್ತು, ಯಾಕಂದ್ರೆ ನಂಗೆ ಶಿಫ್ಟ್ ಆಗೋದಿತ್ತು. ಆಮೇಲೆ ಅದಾದ್ಮೇಲೆ ನಾನು ಸ್ವಲ್ಪ ಗ್ಯಾಪ್ ತಗೊಂಡು ನನ್ನ ಮೇಲೆ ನಾನು ವರ್ಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೊ ಹೆಂಗೆ ನಾನು ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೋಬೇಕು, ಹೆಂಗೆ ಅಡಾಪ್ಟ್ ಮಾಡ್ಕೋಬೇಕು, ಹೆಂಗೆ ಅಪ್ರೋಚ್ ಮಾಡ್ಬೇಕು HR ಗೆ. ಸೊ ಬಿಗ್ ಕಂಪ್ನಿಗೆ ಹೆಂಗೆ ಅಪ್ರೋಚ್ ನಡೀತೈತೆ, ಹೆಂಗೆ ರೆಸ್ಯೂಮ್ ಶಾರ್ಟ್ ಆಗ್ತೈತೆ. ಸೊ ಅದೆಲ್ಲ ಕಲ್ಕೊಂಡು ನೆಕ್ಸ್ಟ್ ನಾನು ವಿಪ್ರೋಗೆ ಜಾಯ್ನ್ ಮಾಡಿದೆ. ವಿಪ್ರೋದಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಮತ್ತೆ ಅಲ್ಲಿ ವರ್ಕ್ ಹೆಂಗಿತ್ತು? ವಿಪ್ರೋದಾಗ ನಾನು ಆಲ್ಮೋಸ್ಟ್ 1 year 8 months ಕೆಲಸ ಮಾಡೀನಿ. ಸೊ ಆ್ಯಸ್ ಅ 0% ನಾಲೆಜ್ನು ನಾನು ಜಾಯ್ನ್ ಆಗಿದ್ದು. ನನಗೆ ಆ ಪ್ರೋಸೆಸ್ ಏನಂತನೂ ಗೊತ್ತಿಲ್ಲ. ಸೊ ನಾನು ಜಾಯ್ನ್ ಆಗಿ, ಬಟ್ ಸ್ಟಾರ್ಟಿಂಗ್ ಏನು ಇಂಟರ್ವ್ಯೂ ಇತ್ತಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್. ಫ್ರೆಶರ್ ಆಗಿ ಏನು ಜಾಯ್ನ್ ಆಗ್ತಾರೆ ಅಥವಾ ಎಕ್ಸ್ಪೀರಿಯನ್ಸ್ ಏನು ಜಾಯ್ನ್ ಆಗ್ತಾರಲ್ಲ. ಸೊ ನಿಮ್ಗೆ ಅಲ್ಲಿ 3 rounds ಇರ್ತಾವೆ ಇಂಟರ್ವ್ಯೂದಾಗ. ಸೊ ಇಂಟರ್ವ್ಯೂದಾಗ ನೀವು ಫಸ್ಟ್ ರೌಂಡ್ ಬಂದ್ಬಿಟ್ಟು JD ಗ್ರೂಪ್ ಡಿಸ್ಕಷನ್ ಇರ್ತಿತ್ತು. ಸೊ ಅದನ್ನ ನೀವು ಕಂಪ್ಲೀಟ್ ಮಾಡ್ಬೇಕು ಆಸ್ ಅ ವಾಯ್ಸ್ ಆಫ್ ದಟ್ ಕಂಪನಿ. ನೀವು ಯಾವ ಟಾಪಿಕ್ ಕೊಡ್ತಾರಲ್ಲ ಅದ್ರ ಬಗ್ಗೆ ನೀವು ನಿಮ್ದು ವಾಯ್ಸ್ ಎಷ್ಟಿರ್ತದಲ್ಲ ಅಷ್ಟು ಕ್ಲಾರಿಟಿಯಿಂದ ಅವ್ರಿಗೆ ಏನು ಅಪ್ರೋಚ್ ಮಾಡ್ತಿರಲ್ಲ ಅದಕ್ಕೆ ಸೆಲೆಕ್ಷನ್ ಇರ್ತದೆ. ಸೊ ಅದಾದ್ಮೇಲೆ ಅಸೆಸ್ಮೆಂಟ್ ರೌಂಡ್ ಅಂತ ಇರ್ತೈತಿ. ಒಂದು 35 to 30 questions ಕೊಡ್ತಾರೆ. ಅದ್ರೊಳಗೆ ನೀವು ಚೂಸ್ ಆನ್ಸರ್ಸ್ ಇರ್ತದೆ, ಮಲ್ಟಿಪಲ್ ಕ್ವಶನ್ಸ್ ಅನ್ಸಿರ್ತೈತೆ, ಅದಕ್ಕೆ ಚೂಸ್ ಮಾಡ್ಕೋಬೇಕು. ಸೊ ಅದ್ರೊಳಗೆ ಏನೋ ಸೆಲೆಕ್ಟ್ ಆದರೆ ಮತ್ತೆ ನಿಮ್ಗೆ 1/2 hour 1 hour ವೇಟ್ ಮಾಡಿಸ್ತಾರೆ. ವೇಟ್ ಮಾಡಿಸಿ ಅದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ನೀವು ಮ್ಯಾನೇಜರ್ ರೌಂಡ್ ಇರ್ತದೆ. ಮ್ಯಾನೇಜರ್ ರೌಂಡ್ದಾಗ ಆ್ಯಕ್ಚುಲಿ ನೀವು ಕ್ವಶನ್ಸ್ ಏನು ಕೇಳ್ತಾರಂದ್ರೆ ನಾರ್ಮಲ್, ನೀ ಹಿಂದಿನ ದಿವ್ಸ ಏನು ಮಾಡಿದಿ, ನೀ ಏನೇನು ಊಟ ಮಾಡಿದಿ, ನಿಮ್ದು ಡೇ ಟು ಡೇ ಲೈಫ್ ಸ್ಟೈಲ್ ಹೇಳು. ಎದಕ್ಕಂದ್ರೆ ನಿಮ್ದು ಜಸ್ಟ್ ಕಮ್ಯುನಿಕೇಶನ್ ಚೆಕ್ ಮಾಡೋದು. ಯಾಕಂದ್ರೆ ನಿಮ್ಗೆ ಕೆಲಸ ಮಾಡಿದ್ರೆ ನಿಮ್ಗೆ ಪ್ರೊಸೆಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮ್ಯಾನೇಜರ್ ರೌಂಡ್ದಾಗ ಬರೀ ಕಮ್ಯುನಿಕೇಶನ್ ಚೆಕ್ ಮಾಡ್ತಾರೆ. ನೀವೇನಂದ್ರೆ ಜಸ್ಟ್ ಅವ್ರ ಮ್ಯಾನೇಜರಿಗೆ ಕಾನ್ಸಂಟ್ರೇಟ್ ಮಾಡಬೇಕು. ನಿಮ್ದು ಏನು ಆನ್ಸರ್ ಇರ್ತದಲ್ಲ ಅದನ್ನ ಪಾಯಿಂಟ್ ಟು ಪಾಯಿಂಟ್ ಹೇಳ್ಬೇಕು ಅಷ್ಟೇ. ಕನ್ವೆ ಮಾಡ್ಬೇಕು. ಕಮ್ಮಿ ಮಾಡ್ಬೇಕು. ಇದೆಲ್ಲ ಇಂಟರ್ವ್ಯೂ ಪ್ರೊಸೆಸ್ 1 day ಒಳಗೆ ಐತೆ ನಿಮ್ಗೆ? ನಂಗೆ ವಿಪ್ರೋದು ಇಂಟರ್ವ್ಯೂ ಪ್ರೊಸೆಸ್ ತೊಗೊಂಡಿದ್ದು 15 days. ಸೊ ನಾನು ಸ್ಟಾರ್ಟಿಂಗ್ ಅಪ್ಲೈ ಮಾಡಿ ಇಲ್ಲಿವರೆಗೂ ಅಂದರೆ ಅಪ್ಲೈ ಮಾಡಿ ಡೇಯಿಂದ 15 days ಕಂಪ್ಲೀಟ್ ಪ್ರೊಸೆಸ್ ಇತ್ತು. ಫಸ್ಟ್ ಡೇ ಅಪ್ಲೈ ಮಾಡು, ಸೆಕೆಂಡ್ ಡೇ 1 week ಆದ್ಮೇಲೆ ಶಾರ್ಟ್ ಲಿಸ್ಟ್ ಆಗ್ತೈತೆ, ಥರ್ಡ್ ಡೇ ಅವರು ಡೇಟ್ ಹೇಳ್ತಾರೆ ನೀವು ಯಾವಾಗ ಆಫೀಸಿಗೆ ಬರ್ಬೇಕಂತ.
ಥರ್ಡ್ ಡೇ ಆಫೀಸಿಗೆ ಹೋಗು, ಥರ್ಡ್ ಡೇ ಆಗಸ್ಟಿಗೆ 1 ವೀಕ್ ಆಗಿರ್ತಿತ್ತು. ಸೊ 1 ವೀಕ್ ಆದ್ಮೇಲೆ ಮತ್ತೆ ಆಮೇಲೆ ಫಸ್ಟ್ ಡೇನ JD ಇರ್ತೈತಿ. ನಾವು ಒಬ್ಬರೇ ಕ್ಯಾಂಡಿಡೇಟ್ ಅಲ್ಲ, 15-30 ಮೆಂಬರ್ಸ್ ಇರ್ತಾರೆ. ಅದ್ರೊಳಗೆ ನೀನು ಎದ್ದು ಕಾಣಬೇಕು, ಶಾರ್ಟ್ ಲಿಸ್ಟ್ ಆಗ್ಬೇಕಂದ್ರೆ ನೀ ಫುಲ್ ಪ್ರಿಪೇರ್ ಆಗೋಗ್ಬೇಕು 1 ವೀಕ್. ನಿಂಗೆ 2 ಡೇಸ್ ಟೈಮ್ ಇರ್ತೈತಿ JD. ಸೊ ನೀ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಿಂಗೆ ಅಸಿಸ್ಮೆಂಟಿಗೆ 1 ಡೇ ಕೊಡ್ತಾರೆ. ನಿಂಗೆ 30 ಮೆಂಬರ್ಸ್ 40 ಮೆಂಬರ್ಸ್ ಆಟ್ ಎ ಟೈಮ್ ಅಸಿಸ್ಮೆಂಟ್ ಕೊಟ್ರೆ ಅದ್ರ ಸ್ಕೋರ್ ಬರೋದು ನಿಂಗೆ 2-3 ದಿವಸ ಆಗ್ತೈತಿ. ಮತ್ತೆ 1 ವಾರ ತಗೋತಾರೆ. ಮತ್ತೆ ಅದಾದ್ಮೇಲೆ ಮ್ಯಾನೇಜರ್ ರೌಂಡಿಗೆ ಕರಿಬೇಕಂದ್ರೆ ನಿಮ್ಗೆ ಪಾಯಿಂಟೆಡ್ ಆಗ್ಬೇಕಲ್ಲ, ಹೆಂಗಾರ ಮಾಡಿ ಇವ್ರ ಮ್ಯಾನೇಜರ್ ನಂಗೆ ಕರಿಬೇಕಂದ್ರೆ ನೀ ಪ್ರೀವಿಯಸ್ ರೌಂಡ್ದಾಗ ಎಲ್ಲ ನೀ ಎದ್ದು ಕಾಣ್ಬೇಕು ಅವ್ರಿಗೆ. ನಿಂದ ಪರ್ಸನಾಲಿಟಿ ಆಗಿರ್ಬೋದು, ನಿನ್ ಲ್ಯಾಂಗ್ವೇಜ್ ಆಗಿರ್ಲಿ, ಕಮ್ಯುನಿಕೇಶನ್ ಆಗಿರ್ಲಿ, ಏನಾರ ಒಂದ್ ಎದ್ದು ಕಾಣ್ಬೇಕಂದ್ರು ನೀ ಅವ್ರಿಗೆ ಅಪ್ರೋಚ್ ಮಾಡಕ್ ಹಿಡಿಬೇಕು. ಸೊ ಹಂಗಾದ್ಮೇಲೆ ನಿಂಗ ಮ್ಯಾನೇಜರ್ ರೌಂಡಿಗೆ ಎಂಟ್ರಿ ಕೊಡ್ತಾರೆ. ಅದು ಬರೋದ್ರಾಗ ಆಲ್ರೆಡಿ 15 ಡೇಸ್ ಆಗಿರ್ಬೋದು. ಸೊ 15 ಡೇಸ್ ಆದ್ಮೇಲೆ ನಿಂಗೆ ಒರಿಜಿನಲ್ ಮ್ಯಾನೇಜರ್ ರೌಂಡ್ದಾಗ ಏನ್ ನಡೀತಿದ್ರು ಅದರ ಫೈನಲ್. ಅದಾದ್ಮೇಲೆ ಆಫರ್ ಲೆಟರ್ ಬರಕ್ 1-2-3 ಡೇಸ್ ತಗೋತಾರೆ. ಅಂದ್ರ ಈಗ ವಿಪ್ರೋದಾಗ ಯಾವ ರೋಲ್ ಮೇಲೆ ನೀವು ವರ್ಕ್ ಮಾಡಿದ್ರಿ? ನಾವು ವಿಪ್ರೋದಾಗ ವರ್ಕ್ ಮಾಡಿದ್ದು ಕಂಟೆಂಟ್ ಮಾಡರೇಟರ್ ಆಗಿ. ಸೊ ಕಂಟೆಂಟ್ ಮಾಡರೇಟರ್ ಡ್ಯೂಟಿ ಪ್ರೊಸೆಸ್ ಇರ್ತೈತಿ. ನಮ್ಗೆ ಕ್ಲೈಂಟ್ ಬಂದಿದ್ದು ಗೂಗಲ್. ಸೊ ಗೂಗಲ್ದವರು ನಮ್ಗೆ ವರ್ಕ್ ಫ್ಲೋ ಕಳ್ಸಿರ್ತಾರೆ. ಸೊ ಹಿಂಗೆ ವರ್ಕ್ ಮಾಡಬೇಕು, ಡೇ ಟು ಡೇ ಏನು ಟಾರ್ಗೆಟ್ ಇರ್ತೈತಿ ಅದನ್ನ ಅಪ್ರೋಚ್ ಮಾಡಬೇಕು. ಅದು ಬಿಟ್ಟರೆ ಬೇರೆ ಏನಂದ್ರೆ ಒಂದು ಕ್ಲೈಂಟ್ ಇಂಟ್ರಾಕ್ಷನ್ ಇರ್ತೈತಿ, ಮೀಟಿಂಗ್ ಇರ್ತೈತಿ, ಏನೇನು ಮಾಡ್ಬೇಕು ಅದೆಲ್ಲ ಹೇಳ್ಕೊಡ್ತಾರೆ ನಮ್ಗೆ. ಸ್ಟಾರ್ಟಿಂಗ್ 1-2 ಮಂತ್ಸ್ ಟ್ರೈನಿಂಗ್ ಇರ್ತೈತಿ. ವರ್ಕ್ ಫ್ಲೋ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಸ್ಟಾರ್ಟ್ ವರ್ಕ್ ಏನಂದ್ರೆ ಏನೇನ್ ಮಾಡ್ಬೇಕು ಡೇ ಟು ಡೇ. ಆಮೇಲೆ ನೀವು ಟಾರ್ಗೆಟ್ ಸ್ಟಾರ್ಟ್ ಆಗ್ತದೆ. ಇವಾಗ ಇದಂದ್ರೆ ಇಷ್ಟು ದಿನಕ್ಕೆ ಇಷ್ಟು ಟಾರ್ಗೆಟ್ ಮಾಡ್ಬೇಕಂತ ಹೇಳ್ತೇವೆ. 1 ಡೇಗೆ ಆಲ್ಮೋಸ್ಟ್ 150-200 ನಮ್ಗೆ ಟಾರ್ಗೆಟ್ ಇದ್ದಿದ್ದು. ಸೊ ಅದನ್ನ ಕಂಪ್ಲೀಟ್ ಮಾಡಿ ನಾವು ಅವ್ರಿಗೆ ಕೊಡ್ಬೇಕು. ಅದ್ರೊಳಗೆ ನಮ್ಗೆ ಭಾಳ ಕ್ಯಾಟಗರಿ ಇರ್ತಾವ. ಕಂಟೆಂಟ್ ಮಾಡರೇಟರ್ 18+ ಅಂತ ಇರ್ತೈತಿ, ಚೈಲ್ಡ್ ಕ್ಯಾಟಗರಿ ಅಂತ ಇರ್ತೈತಿ, ಅಬ್ಯೂಸಿಂಗ್ ಇರ್ತೈತಿ, ಆಮೇಲೆ ಹೇಟ್ ಸ್ಪೀಚ್ ಅಂತ ಇರ್ತೈತಿ. ಇದೆಲ್ಲ ಕಂಟೆಂಟ್ ಮಾಡರೇಟರ್ ಒಳಗೆ ಬರ್ತೈತಿ. ಸೊ ನೀವು ನಾರ್ಮಲ್ ಆಗಿ ಯೂಟ್ಯೂಬ್ದಾಗ ವಿಡಿಯೋಸ್ ನೋಡ್ತೀವಿ. ಸೊ ಅದ್ರಾಗ 18+ ಕಂಟೆಂಟು ಇರ್ತೈತಿ, ಅದು ಸೆಕ್ಟರ್ ಬೇರೆ. ಆಮೇಲೆ ಚೈಲ್ಡ್ ಅಬ್ಯೂಸ್ಮೆಂಟ್ ಇರ್ತೈತಿ. ಆಮೇಲೆ ನೀವು ವಿಡಿಯೋಸ್ ನೋಡ್ತೀವಿ, ಪೇರೆಂಟ್ಸ್ ಮಗುದು ವಿಡಿಯೋ ಮಾಡ್ತಿರ್ತಾರೆ, ಅದ್ರಾಗ ಪಾಪುದು ಬಟ್ಟಿನ ಹಾಕಿರಲ್ಲ. ಸೊ ಅದು ಚೈಲ್ಡ್ ಕಂಟೆಂಟಿಗೆ ಹೋಗ್ತೀವಿ. ಸೊ ನಮ್ಗೆ ಒಂದಿಷ್ಟು ಕೋಡ್ ಅಂತ ಕೊಟ್ಟಿರ್ತೀವಿ. ಸೊ ಆ ಕೋಡ್ನ ನಾವು ಮ್ಯಾಚ್ ಮಾಡಿ ಅದನ್ನ ಮಾಡ್ರೇಟ್ ಮಾಡ್ಬೇಕಾಗಿತ್ತು. ಸೊ ಇದು ವರ್ಕ್ ಫ್ಲೋದಾಗ ಇನ್ವಾಲ್ವ್ ಆಗ್ತೀವಿ. ವಿಪ್ರೋ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಏನು? ವಿಪ್ರೋ ಆದ್ಮೇಲೆ ನಾನು ಜಾಸ್ತಿನೇ ಗ್ಯಾಪ್ ತಗೊಂಡು ಒಂದು 4-5 ಮಂತ್ಸ್. ಸೊ ಅದಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿರೋದೇ ವಾಲ್ಮಾರ್ಟಿಂದ. ಸೊ ವಾಲ್ಮಾರ್ಟಲ್ಲಿ ನನಗೆ ಫ್ರಾಡ್ ಅನಲಿಸ್ಟ್ ಬಗ್ಗೆ ಹೇಳ್ಕೊಟ್ರು. ಸೊ ಫ್ರಾಡ್ ಅನಲಿಸ್ಟ್ ಬಗ್ಗೆ ತಿಳ್ಕೊಂಡೆ. ಇಟ್ಸ್ ಅ ಕಂಪ್ಲೀಟ್ KYC ಪ್ರೋಸೆಸ್. ಏನೇನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತೈತೆ, ಫಾರಿನ್ದು ಏನು ಫ್ರಾಡ್ ಅನಲಿಸ್ಟ್ ಇರ್ತೈತೆ. ಸೊ ಅದೆಲ್ಲ ಕಂಪ್ಲೀಟಾಗಿ ಅಲ್ಲಿ ಕಲಿತೆ. ಸೊ ಅದಾದ್ಮೇಲೆ ಇವಾಗ ಸದ್ಯಕ್ಕೆ ನಾನು ಪ್ರಾಕ್ಟರ್ ಆಗಿ ಆನ್ಲೈನ್ ಪ್ರಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೇನೆ ಕರೆಂಟ್ಲಿ. ಹಾಂ. ನೀವು ಆಗಲೇ ಹೇಳಿದ್ರಿ ನಾ ಭಾಳ ಪಾರ್ಟ್ ಟೈಮ್ ಮಾಡ್ಕೋತ ಬಂದೀನಿ ಅಂತಾರೆ. ಸೊ ಅದ್ರ ಬಗ್ಗೆ ಹೇಳ್ಬೋದೇನೇನಾದ್ರು? ಪಾರ್ಟ್ ಟೈಮ್ ಅಂದ್ರೆ ನಾನು ಇವಾಗ ಫಸ್ಟ್ ಕಂಪನಿಯಿಂದ ಇಲ್ಲಿವರೆಗೂ ಏನು ಮಾಡ್ತಿದ್ದೀನಲ್ಲ, ಸೈಡ್ ಸ್ಟಾರ್ಟ್ ಮಾಡಿದ್ದೀನಿ, ಸೈಡ್ ಇನ್ಕಮ್ ತರ. ಸೊ ಅದ್ರಲ್ಲಿ ಇನ್ಕ್ಲೂಡ್ ಆಗೈತೆ ಇವೆಂಟ್ ಪ್ಲಾನರ್. ಸೊ ಇನ್ಫ್ಯಾಕ್ಟ್ ಯಾರಿಗೂ ಗೊತ್ತಿಲ್ಲ ನಾವು ಮಾಡ್ತೀವಿ ಅಂತ. ಇವೆಂಟ್ ಪ್ಲಾನರ್ ಅಂದ್ರೆ ಸೊ ನಿಮಗೆ ಮ್ಯಾನ್ ಪವರ್ ಬೇಕಾಗಿರುತ್ತೆ ಯಾವ್ದಾದ್ರು ಒಂದು ಇವೆಂಟ್ ಇದೆ. ಸೊ ಅಲ್ಲಿ ಇವೆಂಟ್ ಪ್ಲಾನರ್ ಆಗಿ ನೀವು ಜಾಯ್ನ್ ಆಗ್ಬೋದು. ಸೊ ಇವೆಂಟ್ ಹೆಡ್ ಆಗಿ ಡೇ ಟು ಡೇ ಬಜೆಟ್ಸ್ ಏನಿರುತ್ತೆ ಒಂದು ಇವೆಂಟಿಗೆ, ಅದಕ್ಕೆ ಬ್ಯಾಕ್ ಗ್ರೌಂಡ್ ಪೀಪಲ್ ಬೇಕಾಗಿರುತ್ತೆ. ಸೊ ಅದಕ್ಕೆ ಜಾಯ್ನ್ ಆಗ್ಬೋದು. ಸೊ ನಿಮಗೆ ಪರ್ ಅವರ್ ಅಂತ ಇಷ್ಟು ಅಂತ ಇರುತ್ತೆ ಸ್ಯಾಲ್ರಿ. ಸೊ ನೀವು ಬೇಕಾದ್ರೆ ಅದನ್ನ ಸೈಡಲ್ಲಿ ಮಾಡ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ಒಂದಿಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ ಅದಾವೆ. ಸೊ ಅದ್ರಲ್ಲಿ ನೀವು 1 ಅವರ್ಗೆ ಇಷ್ಟು ವರ್ಕ್ ಮಾಡಿದ್ರೆ ಅಂತ ಇಷ್ಟ ಇರುತ್ತೆ, 2 ಅವರ್ಗೆ ಇಷ್ಟ ಇರುತ್ತೆ. ಸೊ ಅದನ್ನು ಮಾಡ್ಕೊಂಡು ಹೋಗ್ಬೋದು. ಇವಾಗ ನೀವು ಭಾಳ ಕಂಪ್ನಿ ಸ್ವಿಚ್ ಮಾಡ್ಕೋತ ಬಂದ್ರೆ ಸೊ ಇದ್ರಿಂದ ನಿಮ್ಗೆ ಇಂಪ್ರೂವ್ಮೆಂಟ್ ಏನಾಯ್ತು? ನಾನು ಕಲ್ತಿರೋದು ಎಲ್ಲ ಪ್ರೊಸೆಸ್ ಕಲ್ತ್ಬಿಟ್ಟು ನಂಗೆ ಹೆಂಗಂದ್ರೆ ಇವಾಗ ನೆಕ್ಸ್ಟ್ ಯಾವ್ದಾದ್ರು ಕಂಪ್ನಿಗೆ ಹೋದ್ರೆ ಸೊ ಯಾವ ಕ್ವಶನ್ ಯಾವ ಪ್ರೊಸೆಸ್ ಮೇಲೆ ಕೇಳ್ತಾರೆ ಅನ್ನೋದು ನನ್ಗೆ ಕಾನ್ಫಿಡೆನ್ಸ್ ಇರ್ತೈತೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ನಾನು ವರ್ಕ್ ಮಾಡಕ್ಕೆ ರೆಡಿ ಇದ್ದೀನಿ. ಸೊ ಇವಾಗ ನಾನು ಪ್ರೆಸೆಂಟ್ ವರ್ಕ್ ಮಾಡ್ತಿರೋ ಆನ್ಲೈನ್ ಪ್ರಾಕ್ಟರ್ ಆಗಿ, ಅದಕ್ಕೂ ನನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ಗೂ ಯಾವ್ದು ಸಂಬಂಧ ಇಲ್ಲ. ಬಟ್ ನಾನು ವರ್ಕ್ ಮಾಡ್ತಿದ್ದೀನಿ ಜಸ್ಟ್ ಬಿಕಾಸ್ ನನ್ಗೆ ಅರ್ನಿಂಗ್ಸ್ ಬೇಕು ಅಷ್ಟೇ. ಸೊ ನಥಿಂಗ್ ಇಸ್ ಪರ್ಮನೆಂಟ್. ಸೊ ನೀವು ಜಸ್ಟ್ IT ಗೆ ಅಂತ ಶಿಫ್ಟ್ ಆದರೆ ಸೊ ಡೆವಲಪರ್ ಆಗಿ ಡೆವಲಪರ್ ಶಿಫ್ಟ್ ಲೈಕ್ ಸೀನಿಯರ್ ಜೂನಿಯರ್ ಸೀನಿಯರ್ ಲೆವೆಲಾಗಿ ವರ್ಕ್ ಮಾಡ್ತಾರೆ. ಬಟ್ ನಾನ್-IT ಸೆಕ್ಟರಲ್ಲಿ ಹಂಗಿಲ್ಲ. ನೀವು ಎಲ್ಲ ಸೆಕ್ಟರಲ್ಲೂ ಬೇರೆ ಬೇರೆ ಪ್ರೊಸೆಸ್ ಇರ್ತವೆ. ನೀವು ಇವಾಗ ನಾನ್-IT ಸೆಕ್ಟರ್ ಒಂದು ಕಂಪ್ನಿದಾಗ ಹೋದ್ರೆ
ಅಟೆಂಡ್ ಮಾಡ್ಬೇಕಾಗಿರುತ್ತೆ. ಇನ್ನೊಂದು ಕಂಪ್ನಿಗೆ ಹೋದ್ರೆ KYC ಪ್ರೊಸೆಸ್ ಅಂತ ಇರುತ್ತೆ. ಎಲ್ಲಕ್ಕೂ ನೀವು ಅಡ್ಜಸ್ಟ್ ಹಾಕೊಂಡು ಬಂದ್ರೆ ಮೇನ್ ಆಗಿ ನಿಮ್ಗೆ ಪ್ರೊಸೆಸ್ ಬಗ್ಗೆ ನಾಲೆಜ್ ಇರುತ್ತೆ. ಯಾವುದೋ ಒಂದು ಕಂಪ್ನಿಲಿ ನಿಮ್ಗೆ ಪ್ರೊಸೆಸ್ ಅಂತ ಇರಲ್ಲ, ಎಲ್ಲ ಕಂಪ್ನಿಲಿ ಎಲ್ಲ ಪ್ರೊಸೆಸ್ ಇರುತ್ತೆ. ಸೊ ನೀವು ಜಸ್ಟ್ ಇಂಟರ್ವ್ಯೂ ಕೊಡ್ಬೇಕು, ನಿಮ್ಗೆ ಯಾವ ಪ್ರೊಸೆಸ್ ಬೇಕು ನೀವು ಚೂಸ್ ಮಾಡ್ಕೊಬೇಕು, ಮ್ಯಾನೇಜರ್ ಚೂಸ್ ಮಾಡಲ್ಲ, ಹಂಗಿರುತ್ತೆ. ಸೊ ಇವಾಗ ನೀವು ಆನ್ಲೈನ್ ಪ್ರಾಕ್ಟರ್ ಅಂತ ಹೇಳಿದಾಗಲೇ ಹಂಗಂದ್ರೆ ಏನ? ಆನ್ಲೈನ್ ಪ್ರಾಕ್ಟರ್ ನಥಿಂಗ್ ಬಟ್ ನೀವು ಇವಾಗ ಯಾವ್ದಾರ ಒಂದು ಕಂಪ್ನಿಲಿ ಎಕ್ಸಾಮ್ಸ್ ಕೊಡ್ತಿರ್ತೀರ, ಸೊ ಕ್ಯಾಮ್ರಾ ಆನ್ ಆಗಿರ್ತೈತೆ, ಅದ್ರ ಹಿಂದೆ ಯಾರು ನೋಡ್ತಿರ್ತಾರೆ ಅದ್ರ ಗೊತ್ತಿರಲ್ಲ. ಸೊ ಆ ಹಿಂದೆ ನೋಡ್ತಿರೋ ವ್ಯಕ್ತಿನೇ ಆನ್ಲೈನ್ ಪ್ರಾಕ್ಟರ್. ಓಕೆ. ಸೊ 360 ಡಿಗ್ರಿ ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ನಾಟ್ ಎ ಇಂಡಿಯನ್ ಪ್ಲಾಟ್ಫಾರ್ಮ್, ಅದು US ಬೇಸ್. ಸೊ US ಬೇಸ್ ಅಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ, ಸೊ ಅವರು ಎಕ್ಸಾಮ್ಸ್ ಕೊಡ್ತಿರ್ತಾರೆ. ಸೊ ಅದು 3 hours 4 hours ಎಕ್ಸಾಮ್ ಇರುತ್ತೆ. ಸೊ ಫಾರ್ 1 slot, ಸೊ ನಿಂಗೆ 1 slot ಅಲ್ಲಿ 4 ಸ್ಟೂಡೆಂಟ್ಸ್ ಬರ್ತಾರೆ. 4 ಸ್ಟೂಡೆಂಟ್ಸ್ಗೆ ನೀನು ಆನ್ಲೈನ್ ಪ್ರಾಕ್ಟರಿಂಗ್ ಮಾಡಬೇಕು. ಸೊ ಅವ್ರಿಗೆ 360 ಡಿಗ್ರಿ ಅಬ್ಸರ್ವ್ ಮಾಡಿ ಅದರಲ್ಲಿ ಏನೇನು ಕ್ವಶನ್ಸ್ ಬರುತ್ತೆ, ಅವ್ರದ್ದು ID ವೆರಿಫಿಕೇಶನ್ ಇಂದ ಹಿಡಿದು, ಅವ್ರದ್ದು ಪ್ರಾಕ್ಟರಿಂಗ್ ಅಂತ ಹಿಡಿದು, ಮ್ಯಾನೇಜ್ಮೆಂಟ್ ಇಂದ ಹಿಡಿದು, ಅವ್ರದ್ದು ಎಕ್ಸಾಮ್ ಮುಗಿಯೋವರೆಗೂ ಅವ್ರಿಗೆ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಅವ್ರದ್ದು ಟೋಟಲ್ ಓವರ್ ಆಲ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂತೂ ಅವ್ರಿಗೆ ಲೈಕ್ ಸೆಂಡ್ ಆಫ್ ನೀವೇ ಮಾಡ್ಬೇಕು. ಎಕ್ಸಾಮ್ ಮುಗಿದ್ಮೇಲೆ ಏನಾದರೂ ಪ್ರಾಬ್ಲಮ್ ಆಯ್ತಾ, ಟೆಕ್ನಿಕಲ್ ಇಶ್ಯೂ ಎಲ್ಲ ಸಾಲ್ವ್ ಮಾಡಿ ಅವ್ರಿಗೆ ಒಟ್ಟು 3 hours ಮುಗಿಸ್ಕೊಡ್ಬೇಕು ನೀವು ಎಕ್ಸಾಮ್. ಅಂದ್ರೆ ನೀವು ಅಟ್ ಎ ಟೈಮ್ 3 hours 4 ಜನ ಸ್ಟೂಡೆಂಟ್ ನ ಮಾನಿಟರ್ ಮಾಡ್ಬೇಕು. ಅವ್ರು ಏನ್ ಮಾಡ್ತಾರ, ಏನೋ ಚೀಟ್ ಮಾಡ್ತಾರೆ, ಫ್ರಾಡ್ ಮಾಡ್ತಾರೆ, ಆಮೇಲೆ ಬೇರೆ ಅವ್ರದ್ದೇನು ಬೇರೆ ಹಿಂದೆ ಯಾರು ಬರ್ತಾರೆ ಅಥವಾ 360 ಡಿಗ್ರಿಯಲ್ಲಿ ಅವ್ರಿಗೆ ಯಾರು ರೆಫರ್ ಮಾಡ್ತಿದ್ದಾರೆ, ಫೋನ್ ಯೂಸ್ ಮಾಡಂಗಿಲ್ಲ. ಇನ್ ಬಿಟ್ವೀನ್ ಅವ್ರಿಗೆ ನೀವು ಬ್ರೇಕ್ಸ್ ಕೊಡ್ಬೋದು. ಸೊ 3 hours ಯಾರಿಗೂ ಕುಂದ್ರಕ್ಕಾಗಲ್ಲ, ಸೊ ನೀವು ಬ್ರೇಕ್ ಕೊಡ್ಬೋದು ಅವ್ರಿಗೆ. ಆಸ್ ಅ ಆನ್ಲೈನ್ ಟೀಚರ್ ಆಗಿ, ಡಾಕ್ಟರ್ ಆಗಿ ನೀವು ಅವ್ರಿಗೆ ಗೈಡ್ ಮಾಡ್ಬೇಕಾಗುತ್ತೆ. ನಾವು ನೀವು ಇಷ್ಟು ಕಂಪ್ನಿ ಸ್ವಿಚ್ ಮಾಡಿಲ್ಲ ಅಂದ್ವಿ. ಸೊ ಸ್ವಿಚ್ ಮಾಡೋಕ್ಕಿಂತ ಮುಂಚೆ ನಿಮ್ ಪ್ರಿಪರೇಷನ್ ಹೆಂಗಿತ್ತು? ಅಂದ್ರೆ ಕಾರ್ಪೊರೇಟಿಗೆ ಬರ್ಬೇಕಂತ ಹೇಳಿ. ಕಾರ್ಪೊರೇಟಿಗೆ ಬರೋಕ್ಕಿಂತ ಮುಂಚೆ ನಮ್ಗೆ 0% ನಾಲೆಜ್ ಆಕ್ಚುಲಿ. ಸೊ ನಂಗೆ 1% ನಾಲೆಜ್ ಇಲ್ಲ ಈ ಇಂಡಸ್ಟ್ರಿ ಒಳಗೆ. ಆಮೇಲೆ ನಾ ಹೆಂಗ್ ಊರಿಂದ ಬಂದೀನಿ, ಹೆಂಗ್ ನಾನು ಕರಿಯರ್ ಸ್ಟಾರ್ಟ್ ಮಾಡೀನಿ ನನಗೂ ಗೊತ್ತಿಲ್ಲ. ಸೊ ಆಸ್ ಅ ಬ್ಯಾಕ್ ಬೋನ್ ಆಗಿ ನನ್ನ ಫ್ರೆಂಡ್ಸ್ ಇದ್ರು. ಸೊ 1 2 3 ಫ್ರೆಂಡ್ಸ್ ಅಷ್ಟೇ. ಸೊ ಯಾರಿಗೂ ರಿಲೇಷನಿಗೆ ಟ್ರಸ್ಟ್ ಮಾಡಕ್ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಯಾರು ರೆಫರೆನ್ಸ್ ಕೊಡ್ಸಂಗಿಲ್ಲ. ಆಮೇಲೆ ಯಾವ ಕಾಲೇಜ್ದಾಗ ಪ್ಲೇಸ್ಮೆಂಟ್ ಆಫೀಸರ್ ರೆಫರ್ ಕೊಡ್ಸಂಗಿಲ್ಲ. ಸುಮ್ಮ ಹೆಸರಿಗೆ ಅಷ್ಟೇ ಪ್ಲೇಸ್ಮೆಂಟ್ ಆಫೀಸರ್ ಅಂತ ಇರ್ತಾರೆ ಕಾಲೇಜ್, ಅವ್ರು ಯಾರು ರೆಫರ್ ಕೊಡ್ಸಂಗಿಲ್ಲ. ಆಮೇಲೆ ರಿಲೇಷನ್ ನಮ್ಮ ಮಕ್ಕಳಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ, ಯಾರೊಬ್ರು ಬಂದು ಅಪ್ಪಿ ನೀ ಕೆಲಸ ಮಾಡೋಂತಿ, ಇಲ್ಲ ನೀ ದುಡಿಯೋಣಂತಿ, ನಮ್ಮ ಮಗ ಇಲ್ಲಿ ಕೆಲಸ ಮಾಡೋಣಂತ ನೀನ್ ರೆಫರ್ ಕೊಡಿಸ್ತೀನಿ, ಇನ್ನೂ ಬೇಕಂದ್ರೆ ನೀನ್ ಹುಡುಗ ಕೊಡ್ತೀನಿ ಮದುವೆ ಆಗಂತ ಹೇಳ್ತಾರೆ. ಅದು ಯಾರು ಬಂದು ನಿನ್ ಕೆಲ್ಸಕ್ಕೆ ಕೊಡ್ಸಂಗಿಲ್ಲ. ಅದಕ್ಕಿಂತ ಬೆಟ್ರ್ ನಿಮ್ಗೆ ನೀನೋ ಆಪ್ಷನ್ ಹುಡುಗವು. ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಐತಲ್ಲ ಅದು ಸರ್ಚ್ ಮಾಡಿ. ಬಟ್ ನಾ ಸ್ಕೂಲ್ ಟೈಮ್ದಾಗಂತೂ 0 ನಾಲೆಜ್, 0 ಸ್ಟೂಡೆಂಟ್, 0 ಏನಂತಾರೆ ಒಂಥರ ಬ್ಯಾಕ್ ಉಡಾಡೋನು. ಮತ್ತೆ ಏನೋ ನಂಗೆ ಕೆದಾಗ ಅಷ್ಟು ಐಡಿಯಾನು ಇದ್ದಿಲ್ಲ. ಏನ್ ಕಲೆ ಅಂತೀನಿ, ಎದು ಕಲೆ ಅಂತೀನಿ, ಎದಕ್ಕೆ ಸ್ಕೂಲ್, ಎದಕ್ಕೆ ಕಾಲೇಜ್, ಹಂಗಿದ್ದೆ ನಾನು. ಸೆಕೆಂಡ್ ಇಯರ್ ಮುಗಿಸಿ ಡಿಗ್ರಿದಾಗ ಬಂದಾಗಂತ ನಂಗೆ ಅಷ್ಟು ಸೀರಿಯಸ್ನೆಸ್ ಇದೆ. ಯಾವಾಗ ಜಾಬ್ ಬಂದು ಇಷ್ಟೋ ಸ್ಯಾಲ್ರಿದಾಗ ನೀ ಬದುಕಬೇಕು ಬೆಂಗಳೂರದಾಗ, ಇಷ್ಟೋ ಸ್ಯಾಲ್ರಿದಾಗ ನೀವು ಜೀವನ ನಡೆಸ್ಬೇಕು ಅನ್ನೋದು ಬಂತು. ಅವಾಗ ಮೈಂಡ್ ಅಲ್ಲಿದ್ದಾಗ ಸೀರಿಯಸ್ನೆಸ್ ಬಂತು. ಯಾಕಂದ್ರೆ ನಮ್ದು ಒಂದ್ ಸ್ವಲ್ಪ ಆಸೆ ಇರ್ತಾವ. ಹೌದು, ನಾವು ಬೆಂಗಳೂರಿಗೆ ಬಂದಿವಿ, ಅದ್ ನೋಡ್ಬೇಕು, ಇದ್ ನೋಡ್ಬೇಕು, ಇಷ್ಟೋ ಸ್ಯಾಲ್ರಿದಾಗ ಜೀವನ ಮಾಡಕ್ಕಂತೂ ಆಗಲ್ಲ. ನೀವು ಜಾಬ್ ಸ್ವಿಚ್ ಮಾಡ್ಬೇಕು, ಪಟ್ ನೀವು ಇನ್ನೊಂದು ಸ್ಕಿಲ್ಸ್ ಕಲಿಬೇಕು. ಸೊ ಹಂಗಾಗಿ ಸೀರಿಯಸ್ನೆಸ್ ಬಂತು. ಇವಾಗ ನೀವು BCA ಮಾಡೇನಂದ್ರಿ, BCA ದಾಗ ಏನೇನು ಸ್ಕಿಲ್ ಡೆವಲಪ್ ಮಾಡ್ಕೊಂಡಿದ್ರೆ? ನಾನು BCA ದಾಗ ನಂಗೆ ಜಾಸ್ತಿ ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡಕ್ಕೆ, ಯಾಕಂದ್ರೆ ಅವರು ಬುಕ್ ನಾಲೆಜ್ ಹೇಳ್ಕೊಡ್ತಾರೆ. ನಂಗೆ ಬುಕ್ ನಾಲೆಜ್ ಎಲ್ಲಿ ಯೂಸ್ ಆಗಂಗಿಲ್ಲ. ಜಾಬಿಗೆ ಸೇರಿದ್ಮೇಲೆ ಅವರು ಟ್ರೈನಿಂಗ್ ಕೊಡ್ತಾರೆ ಅಫ್ಕೋರ್ಸ್. ಸೊ ಆ ಟ್ರೈನಿಂಗ್ ಪ್ರಕಾರ ನಮ್ಗೆ ಜಾಬ್ ಇರ್ತದೆ. ಸೊ ನೀವು ಅಫ್ಕೋರ್ಸ್ ನೀವು ಏನ್ ಕಲ್ತಿರ್ತೀರಲ್ಲ ಅದನ್ನ ಜಾಬ್ದಾಗ ಕೆಲಸ ಮಾಡ್ಬೇಕಾಗುತ್ತೆ. ಸೊ ನೀವು ಕಾಲೇಜಾಗ ಏನ್ ಕಲ್ತೀರಿ ಅದು ಯಾವ್ದು ಯೂಸ್ ಆಗಂಗಿಲ್ಲ. ಫಸ್ಟ್ ಆಫ್ ಆಲ್ ನೀನು C++, ಅವ್ರು ಏನಾದ್ರು ಕಲ್ತು ಆಗ್ತೈತಿ. ಬಟ್ ಒಂದಿಷ್ಟು ಜನ ಬೆಂಗಳೂರಿಗೆ ಬರ್ತಾರೆ, ಅದು ಸ್ಪೈಡರ್, ಇದು ಸ್ಪೈಡರ್, ಆ ಕೋಚಿಂಗ್, ಈ ಕೋಡ್, ಇದು ಸೆಂಟರ್ಸ್ ಎಲ್ಲ ಜಾಯ್ನ್ ಆಗ್ತದೆ. ಬಟ್ ಅಲ್ಲಿ 0% ನಾಲೆಜ್ ಇದೆ. ಎಷ್ಟೊಂದ್ ಮಂದಿ ಪ್ಲೇಸ್ಮೆಂಟ್ ಆಗ್ಲಾರ್ದು ಸೂಸೈಡ್ ಮಾಡ್ಕೊಳ್ಳೋ ಜನ ಪ್ಲೇಸ್ಮೆಂಟ್. ಸೊ ನೀವು ಫೀಸ್ ಕೊಟ್ಟು ಕಲಿಕಿನ ನೀವು ಯಾರು ಒಬ್ಬರಿಗೆ ಫ್ರೆಂಡ್ ಮಾಡ್ಬೋದು ಇಂಡಸ್ಟ್ರಿ ಒಳಗೆ. ಸೊ ಆಸ್ ಅ ಪಾಡ್ಕಾಸ್ಟ್ ನಾವ್ ಈಗೇನ್ ಮಾಡೋ ಅಂತೀವಲ್ಲ, ಏನೋ ಹೆಲ್ಪ್ ಆದ್ರೂ ಆಗ್ಬೋದು. ಬಟ್ ನೀವು ಹೆಂಗ್ ನಾಲೆಜ್ ತಗೋತೀರಿ ಅಂದ್ರೆ ಫ್ರೆಂಡ್ ಮಾಡ್ಕೊಂಡಿರ್ತೀವಿ, ಅವ್ರು ಏನೋ ಕೆಲಸ ಮಾಡ್ತಿರ್ತೀವಿ, ಅವ್ರಿಗೆ ಕೇಳಿ ಯಾವ ಟೂಲ್ ಮೇಲೆ ವರ್ಕ್ ಮಾಡ್ತೀವಿ. ಇವಾಗ ಪ್ರೆಸೆಂಟ್ ನಿಮ್ಮ ಆಫೀಸ್ದಾಗ ಎದ್ರ ಮೇಲೆ ಹೈರಿಂಗ್ ಸ್ಟಾರ್ಟ್ ಆಗಿರ್ತೀವಿ. ಸೊ ಯಾರ್ಯಾರು ವರ್ಕ್ ಮಾಡೋವಂತ ನಿಮ್ಮ ಆಫೀಸ್ದಾಗ ಯಾವ್ಯಾವ ಪೊಸಿಷನ್ದಾಗ ವರ್ಕ್ ಮಾಡ್ಬೋದು, ಸೊ ಸ್ಯಾಲರಿ ಬೇಸ್ ಏನೈತಿ, ಹೆಂಗ್ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೋಬೇಕು, ಹೆಂಗ್ ಇಂಟರ್ವ್ಯೂ ಕೊಡ್ಬೇಕು, ಇದೆಲ್ಲ ನೀವು ಕಲ್ಕೊಂಡು ಹೋಗ್ಬೇಕು.
ಇವಾಗ ನೀವ್ ಹೇಳೋ ಪ್ರಕಾರ ಕೋರ್ಸ್ ಮಾಡಿದ್ರೆ ನಾವು ವೇಸ್ಟ್ ಆಫ್ ಟೈಮ್. ಹಾ, ಬಟ್ ವೇಸ್ಟ್ ಆಫ್ ಟೈಮ್ ಅಂತಿಲ್ಲ. ಒಂದಿಷ್ಟು ಜನ ಕೋರ್ಸ್ ಮಾಡಕ್ ರೆಡಿ ದುಡ್ಡು ಕೊಟ್ಟು, ಬಟ್ ನಮ್ ಕಡೆ ದುಡ್ಡು ಇಲ್ಲ, ಟೈಮು ಇಲ್ಲ. ನಾವು ಆಸ್ ವೆಲ್ ಆಸ್ ನಾವ್ ಈಗ ಕಾಲೇಜ್ ಮುಗಿಸಿದ ತಕ್ಷಣ ನಮ್ದು ಅರ್ನಿಂಗ್ ಸ್ಟಾರ್ಟ್ ಆಗ್ಬೇಕು. ಸೊ ಹಂಗಿದ್ದಾಗ ಮಾತ್ರ ನಾವು ಕೋರ್ಸ್ ಮಾಡಕ್ ಟೈಮ್ ಇಲ್ಲ. ಸೊ ನೀವು ಜಾಬ್ ಜಾಯಿನ್ ಆಗಿ ಸರಿ ನೀವು ಕೋರ್ಸ್ ಮಾಡ್ಕೋಬೋದಾರೆ. ಆಫೀಸಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಕೋರ್ಸಸ್ ಕೊಡ್ತಾರೆ. ಸೊ ನೀವು ಆಫೀಸ್ ಜಾಯಿನ್ ಆದ್ಮೇಲೆ ಅದೊಂದು ಆಪ್ಷನ್ ಇರ್ತದೆ. ಇದ್ರಾಗ ಜಾಯಿನ್ ಆಗ್ರಿ, ಆಫೀಸಲ್ಲಿ ನಿಮ್ಗೆ ಒಂದು ಸೈಡ್ ಕೋರ್ಸಸ್ ಕೊಡ್ತಾರೆ. ನೀವು ಅದ್ರಾಗ MBA ಮಾಡ್ಕೋಬಹುದು, MTech ಮಾಡ್ಕೋಬಹುದು, ಎಲ್ಲ ಆಪ್ಷನ್ ಇರ್ತದೆ. ಸೊ ಹಂಗಾಗಿ ನೀವು ಅದೇ ಕಲ್ಕೋಬಹುದು. ಇವಾಗ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮ್ಯಾಮ್, ಈಗ ನಾ ಸ್ಟೂಡೆಂಟ್, ನಾ ಡಿಗ್ರಿ ಮುಗಿಸೇನಿ, ಫುಲ್ ಆದ್ರೆ ನಂಗೆ ಜೀರೋ ನಾಲೆಜ್, ನಂಗೆ ಏನು ಗೊತ್ತೇ ಇಲ್ಲ. ಸೊ ನಾನ್ ಹೆಂಗ್ ಕೆರಿಯರ್ ಬಿಲ್ಡ್ ಮಾಡ್ಕೋಬಹುದು, ಸ್ಟಾರ್ಟ್ ಮಾಡ್ಕೋಬಹುದು, ಅಥವಾ ನಾನ್ ಹೆಂಗ್ ಸರ್ವೈವ್ ಆಗ್ಬೋದು ಬೆಂಗಳೂರದಾಗ? ಸರ್ವೈವ್ ಅದಕ್ಕೆ ಮನಿ ಬೇಕಂತ ಜಸ್ಟ್ ನಿಮ್ಗೆ ಓವರ್ ಕಾನ್ಫಿಡೆನ್ಸ್ ಇದೆ ಸರ್. ಕಾನ್ಫಿಡೆನ್ಸ್ ಅಲ್ಲ, ಓವರ್ ಕಾನ್ಫಿಡೆನ್ಸ್ ಇದೆ. ನೀವು ಇದರ ಕೆಲಸ ಮಾಡಕ್ ಬೆಂಗಳೂರಿಗೆ ಬರ್ತೀವಿ ಅಂದ್ರೆ ಆಗೋದಿಲ್ಲ. ಬಟ್ ನಂದು ಎಕ್ಸಾಂಪಲ್ ತಗೊಂಡ್ರೆ, ನಾನು ಇದರ ಕೆಲಸ ಅಂತ ಫಿಕ್ಸ್ ಆಗಿದೆ. ನಂದು ಪರ್ಸನಲ್ ಫ್ಯಾಮಿಲಿನಾಗ ಎಷ್ಟೊಂದು ಮಂದಿ ಎಷ್ಟೊಂದು ದೊಡ್ಡ ದೊಡ್ಡ ಪೋಸ್ಟ್ ಕೆಲಸ ಮಾಡೋದು, ಬಿಸ್ನೆಸ್ ಐತೆ, ಓನ್ ಅದು ಮಾಡೋ ಅಂತಾರೆ, ಇದು ಮಾಡೋ ಅಂತಾರೆ, ಹಂಗ್ ಮಾಡೋ ಅಂತಾರೆ, ನಮ್ಮ ಮಕ್ಳು ಹಿಂಗ್ ಅದಾರೆ, ಹಿಂಗೆ ರಿಲೇಷನ್ಸ್ ಜಾಸ್ತಿ ಇರ್ತಾರೆ. ನಮ್ಮ ಮಕ್ಳು ಇಷ್ಟು ಡೆವಲಪ್ ಆಗ್ಯಾರ, ನಿಮ್ಮ ಮಕ್ಳು ನೋಡಿ ಏನಾಗ್ಯಾರ, ಏನೂ ಮಾಡೇ ಇಲ್ಲ, ಎಷ್ಟು ಸ್ಯಾಲ್ರಿ ತಗೋತಾರೆ, ಏನೋ ತಂದು ಕೊಡ್ತಾರೆ ನನಗೆ, ಇಂಥ ಕ್ವಶನ್ಸ್ ಎಲ್ಲ ಭಾಳ ಕೇಳ್ತಾರೆ. ಸೊ ಕಾನ್ಸಂಟ್ರೇಷನ್ ಎಲ್ಲಿರ್ಬೇಕು, ನೀವು ನಿಮ್ ಜೀವನ ಎಂಡ್ ಆಫ್ ದಿ ಡೇ ನೀವೇನಂದ್ರೆ ನಿಮ್ದು ಲೈಫ್ ನ ಸೆಲೆಬ್ರೇಟ್ ಮಾಡ್ಬೋದು. ಬೇರೆದವ್ರು ನೋಡಿ ನಿಮ್ಗೇನ್ ಸ್ಯಾಲ್ರಿ ಬರ್ತದೆ ಅದ್ರಾಗ ನೀವು ಖುಷಿ ಇದೆ. ಅವ್ರು ಅದು ಮಾಡ್ಯಾರ, ಇದು ಮಾಡ್ಯಾರ, ಅವ್ರ ಕಡೆ ಅಷ್ಟು ಸ್ಯಾಲ್ರಿ, ಇಷ್ಟು ಸ್ಯಾಲ್ರಿ, ಅದೇ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಮನೆಗೆ ಅವ್ರ ಅಪ್ಪ ಅಮ್ಮ ಆಸ್ತಿ ಮಾಡಿ ಮಕ್ಳಿಗೆ ಕೊಟ್ಟಾರ ಅಂದ್ಮೇಲೆ ಅವ್ರು ಎಂಜಾಯ್ ಮಾಡಬೇಕು. ನಮ್ ಮನೆಗೂ ಮಾಡ್ಯಾರ, ಬಟ್ ನಾವ್ ಅದು ಎಂಜಾಯ್ ಮಾಡ್ಬೇಕು ಬೇಡ ಅನ್ನೋದು ನಮ್ದು ಮೈಂಡ್ ಥಾಟ್. ಸೊ ನಮ್ ಮನ್ಯಾಗ ಮಾಡ್ಯಾರ, ಬಟ್ ಅದು ಬಿಟ್ಟು ನಾವು ನಮ್ದಂತ ಹೆಸರಿಗೆ ಮಾಡ್ಕೋಬೇಕು, ಅದು ನಮ್ದು ಸೈಡ್. ಸೊ ನಾವು ಓದ್ಕೊಂಡು ಹೋಗ್ಬೇಕಾಗಿರೋದು ಏನಂದ್ರೆ ನಮ್ದು ಜಾಬ್, ನಮ್ದು ಕೆಲಸ, ನಮ್ದು ಲೈಫ್, ನಮ್ದು ಏನ್ ಸ್ಯಾಕ್ರಿಫೈಸ್ ಮಾಡ್ಬೇಕಲ್ಲ ನಮ್ದು ಟೈಮ್ ಅಷ್ಟೇ. ಸೊ ಇದ್ರಾಗ ನೀನ್ ಆಸ್ ಎ ನೀನ್ ಇವಾಗಲೇ ನಾವು ಸ್ಟಾರ್ಟಿಂಗ್ ಫ್ರೆಶರ್ ಆಗಿ ಏನಾದ್ರು ಹೋಗ್ಬೇಕಂದ್ರೆ ಸ್ಟಾರ್ಟ್ ಮಾಡಿ ನಿನ್ ಕರಿಯರ್ ಇಂದ ನಾನ್ ಐಟಿ. ಸೊ ನಾನ್ ಐಟಿದಾಗ ಯಾವ್ದು ಎಕ್ಸ್ಪೀರಿಯನ್ಸ್ ಬೇಡ, ಯಾವ್ದು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಇರಂಗಿಲ್ಲ, ಸೊ ಯಾವ್ದು ಪ್ರೆಷರ್ ಇರಂಗಿಲ್ಲ ಅಂತ ಬೇರೆ ಬೇರೆ ಸೆಕ್ಟರ್ದಾಗ ಇರ್ತಾವ. ಸೊ ಹಿಂಗ್ ನೀ ಸ್ಟಾರ್ಟ್ ಮಾಡ್ಬೋದು. ಸೊ ಯಾವ್ದಾದ್ರು ವರ್ಕ್ ಫ್ರಮ್ ಹೋಮ್ ನೀವು ಸಜೆಸ್ಟ್ ಮಾಡ್ಬೋದಾ ಏನಾದ್ರು? ಸದ್ಯಕ್ಕೆ ನಾನ್ ಇವಾಗ ಸ್ಟಾರ್ಟ್ ಮಾಡಿರೋದು ಒಂದು ಟ್ಯಾಲಿ ಕಂಪ್ನಿ ಅಂತ ಹೇಳಿ. ಸೊ ನಿಮ್ಗೆ ಆನ್ಲೈನ್ ಸಾಫ್ಟ್ವೇರ್ ಆಗಿ ಕೆಲಸ ಮಾಡಕ್ ಆಪ್ಷನ್ ಐತೆ. ಸೊ ನಿಮ್ಗೆ ಪರ್ ಶಿಫ್ಟಿಗೆ 1800 2000 ಹಿಂಗಾದ್ರೆ ಇದೆ. ಸೊ ನೀವು ವಿತೌಟ್ ಎನಿ ನಾಲೆಜ್ ನೀವು ವರ್ಕ್ ಮಾಡ್ಬೋದು, ವಿತೌಟ್ ಎನಿ ಕೋಡಿಂಗ್, ಏನೋ ಬೇಕಾಗಿ ನಿಮ್ಗೆ ಈ ಕಾಲೇಜ್ದಾಗ ಏನೇನು ಕಲ್ತಿ BTech ಬೇಕಾಗಿ ಯಾವುದು ಯೂಸ್ ಆಗಂಗಿಲ್ಲ. ನಿಮ್ಗೆ ವಿತೌಟ್ ನಾಲೆಜ್ 1000+ ನಿಮ್ಗೆ ಸ್ಯಾಲ್ರಿ ಕೊಡೋಕೆ ರೆಡಿ ಅದ ಪರ್ ಡೇಗೆ. ಸೊ ಅದನ್ನ ನೀನು ಒಂದು ಕಲ್ಕೋಬಹುದು. ಸೊ ಅದಕ್ಕೆ ಒಂದಿಷ್ಟು ಸ್ಟೆಪ್ಸ್ ಅದಾವ. ಹಿಂಗಂದ್ರೆ ಹಿಂಗ ಅಪ್ಲೈ ಮಾಡ್ಬೇಕು, ಹಿಂಗೆ ರೆಸ್ಯೂಮ್ ಪ್ರಿಪೇರ್ ಮಾಡ್ಬೇಕು, ಆಮೇಲೆ ಫಸ್ಟ್ ರೌಂಡ್ದಾಗ ಏನೇನು ಕೇಳ್ತಾರೆ ಅದೆಲ್ಲ ನೀನು ಸ್ಟಾರ್ಟಿಂಗ್ ಪ್ರಿಪೇರ್ ಆಗಿ ಅವ್ರಿಗೆ ಕೊಟ್ಬಿಟ್ಟಂದ್ರೆ 2-3 days ಹೈರಿಂಗ್ ಮುಗಿಸಿ ನಿಮ್ಗೆ ಆನ್ಲೈನ್ದಾಗ ಜಾಬ್ ಮಾಡ್ಕೊಂಡ್ಬಿಡ್ತಾರೆ. ನೀನೇನು ಆಫೀಸ್ಗೆ ಹೋಗ್ಬೇಕಂತ ಏನಿಲ್ಲ. ಸ್ಟಾರ್ಟಿಂಗ್ 1 month ಇರ್ತೈತಿ, ಅಂದ್ರೆ ನೀವು ಕ್ಯಾಂಡಿಡೇಟ್ ಎವಲ್ ಇದ್ರೆ ಇಲ್ಲ ಆಫೀಸಿಗೆ ಕಮ್ಯುನಿಕೇಟ್ ಆಗಬೇಕು. ಸೊ ಹಂಗೆಲ್ಲ ಚೆಕ್ ಮಾಡ್ತಾರೆ. ಸೊ ಹಂಗೆ ಚೆಕ್ ಮಾಡಿ ಆಮೇಲೆ ನಿಮ್ಗೆ ವರ್ಕ್ ಫ್ರಮ್ ಆಪ್ಷನ್ ಕೊಡ್ತಾರೆ. ಸೊ ಇನ್ನೊಂದು ಔಟ್ಲೈನರ್ ಅಂತ ಐತೆ. ಸೊ ಅದೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ನೀವು ಯಾವ್ದಾದ್ರು ಇಂಜಿನಿಯರಿಂಗ್ ಮಾಡಿದ್ವಿ, ನಿಮ್ದು ಈಗ ಗ್ರಾಫಿಕ್ ಡಿಸೈನರ್ ಆಗಲಿ ಅದ್ರಾಗೂ ನೀವು ವರ್ಕ್ ಮಾಡ್ಬೋದು, ಅದ್ರದ್ದು ಇರ್ತೈತಿ. ಹೊರಗೆ ನೀವು ಇಷ್ಟು ವರ್ಕ್ ಮಾಡ್ಕೊಂಡ್ರೆ ಇಷ್ಟು ಅಂತ ಇರ್ತೈತಿ. ಸೊ ಅದಾದ್ಮೇಲೆ ಬೇರೆ ಬೇರೆ ಸೆಕ್ಟರ್ C++ ಕೋಡಿಂಗ್ ಮಾಡ್ಬೇಕಾದ್ರೆ ಅದು ಬರ್ತೈತಿ. ಆಮೇಲೆ ನಾನ್ ವಾಯ್ಸ್, ಆಮೇಲೆ ಕಂಟೆಂಟ್ ರೈಟಿಂಗ್ ಅಂತ ಹೇಳಿ ನಿಮ್ಗೆ ಒಂದು ಕಂಟೆಂಟ್ ಕೊಡ್ತಾರೆ, ಇದ್ರ ಬಗ್ಗೆ ರೈಟಿಂಗ್ ಮಾಡಿ ತೋರಿಸ್ರಿ. ನೀವು ಡಿಫ್ರೆಂಟ್ ಇರ್ಬೇಕು ಕಂಟೆಂಟ್ ರೈಟಿಂಗ್ ಒಳಗೆ, ಅದನ್ನ ಮಾಡ್ಬೋದು. ಆಮೇಲೆ ಟೆಕ್ನಿಕಲ್ ಇಶ್ಯೂಸ್ ಇರ್ತಾವೆ, ಅದು ಸಾಲ್ವ್ ಮಾಡೋದು ಇರ್ಬೋದು. ನಿಮ್ಗೆ ಒಂದು ಪೇಜ್ ಕೋಡಿಂಗ್ ಕೊಡ್ತಾರೆ, ಇದು ಸಾಲ್ವ್ ಮಾಡ್ಕೊಡ್ರಿ ಅಂತ ಇರ್ತೈತಿ, ಅದು ಮಾಡಿದ್ರೆ ಇಷ್ಟು ಪೇಮೆಂಟ್ ಅಂತ ಇರ್ತೈತಿ, ಅದನ್ನು ಮಾಡ್ಬೋದು ನೀವು. ಸೊ ಇವಾಗ ನೀವು ಇಷ್ಟೆಲ್ಲ ವರ್ಕ್ ಮಾಡಿದ್ರಿ ಮ್ಯಾಮ್, ಇದು ನಿಮ್ ರೆಸ್ಯೂಮೆ ಸೆಟ್ ಹೆಂಗಿತ್ತು, ನೀವು ಅದನ್ನ ಹೆಂಗ್ ಇಂಪ್ರೂವ್ ಮಾಡ್ಕೊಂಡ್ರಿ? ನೀವು ಇದನ್ನ ಫಿಲ್ಮ್ ನೋಡಿ, ಧೂಮ್ ಫಿಲ್ಮ್ದಾಗ ಕ್ರಿಶ್ ಅಂದ್ರೆ ರಿತಿಕ್ ರೋಷನ್ ಎಲ್ಲ ಗೆಟಪ್, ಎಲ್ಲ ಬೇರೆ ಬೇರೆ ಲೊಕೇಶನ್ಗೆ ಹೋಗಿ ಏನೇನ್ ಕದಿಬೇಕಾಗಿತ್ತು ಬೇರೆ ಬೇರೆ ಸೆಟಪ್ ರೆಡಿ ಮಾಡ್ಕೊಂಡಿರ್ತಾನೆ. ಅಂದ್ರೆ ಅವ್ನ್ ಗೆಟಪ್ ಚೇಂಜ್ ಮಾಡ್ಕೊಂತಾನೆ.
ಈಗ ಅವ ಏನಾರ ಪ್ಯಾಲೇಸಿಗೆ ಹೋಗ್ಬೇಕಂದ್ರೆ ರಾಣಿ ತರ ಗೆಟಪ್ ಹಾಕೋದು. ಹಂಗ ನಮ್ದು ರೆಸ್ಯೂಮ್ ಯಾವ್ದೇ ಕಂಪ್ನಿಗೆ ಹೋಗ್ತೇವಲ್ಲ ಹಂಗ ರೆಸ್ಯೂಮ್ ನಾವು ಚೇಂಜ್ ಮಾಡ್ಬೇಕಾಗ್ತದೆ ಅವ್ರದ್ದು JD ಪ್ರಕಾರ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಹೆಂಗ್ ಇರ್ತಿಲ್ಲ ಅದ್ರ ಪ್ರಕಾರ ನಾವು JD ಡಿಫ್ರೆಂಟ್ ಆಗಿ ರೆಡಿ ಮಾಡ್ಕೋಬೇಕು. ಬಿಕಾಸ್ ನೀವು ರೆಡಿ ಮಾಡೋಕಿನ ಮುಂಚೆಕ ಅದನ್ನ ತಾರಾಗಿ ಹೋಗ್ಬೇಕು. ನೀವು ಇದನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಕ್ ರೆಡಿ ಅದಿನೋ ಇಲ್ಲ. ಸೊ ಇದನ್ನ ಕಂಪ್ಲೀಟ್ ಆಗಿ ಏನಾದ್ರು ಕಲ್ತ್ ಬಿಟ್ರಿ ಅಂದ್ರೆ ನೀವು ಜಾಬ್ ತಗೊಳಕ್ ರೆಡಿ ಇಲ್ಲ ಅಲ್ಲಿ. ಸೊ ರೆಸ್ಯೂಮೆದಾಗ ATS ಮತ್ತ ಲೈಕ್ ಕೀವರ್ಡ್ಸ್ ಹಾಕ್ಬೇಕು ಅಂತಾರ, ಸೊ ಇದೆಲ್ಲ ಮ್ಯಾಟರ್ ಆಗ್ತಿದ್ದೇನು? ಅದು ಮುಂಚೆಗೆ ಅಪ್ಲೈ ಆಗ್ತಿದ್ದಿಲ್ಲ. ಇವಾಗ ನಾವು ಕಾಲೇಜ್ ಮುಗಿಸ್ಬಾರ್ದಲ್ಲ ಅವಾಗ ಯಾವ್ದು ಅಪ್ಲೈ ಆಗ್ತಿಲ್ಲ. ರೆಸ್ಯೂಮ್ ತಗೋ ಕೆಲಸ ತಗೋ ನೀವು ಏನಾದ್ರು ಕಮ್ಯುನಿಕೇಶನ್ ಚೆಕ್ ಮಾಡ್ತಾರೆ ಇಷ್ಟ ಕೊಟ್ಬಿಡ್ತಿದ್ರು. ಬಟ್ ಇವಾಗ ನಿಮ್ದು ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗ್ಬೇಕಂದ್ರೆ ಅದು ATS ಫ್ರೆಂಡ್ಲಿ ಇರ್ಬೇಕು. ಸೊ ATS ಫ್ರೆಂಡ್ಲಿ ಅಂದ್ರೆ ಸ್ಕೋರ್ಸ್ ಬರ್ತೈತಿ ನಿಮ್ದು ರೆಸ್ಯೂಮ್ ಹೆಂಗ್ ಆಗೈತಿ, ಅವ್ರ ಕಂಪ್ನಿ ಪ್ರೊಫೈಲಿಗೆ ನಿಮ್ದು ಸೂಟ್ ಆಗ್ತೈತೋ ಇಲ್ಲೋ. ಸೊ ಹಿಂಗ ಅವ್ರು ಚೆಕ್ ಮಾಡ್ತಾರೆ. ಸೊ ಹಂಗ್ ಚೆಕ್ ಮಾಡ್ಬೇಕಾದ್ರೆ A to Z ಫಾಂಟ್ ಇಂದ ಹಿಡಿದು ಅದು ಸ್ಟೈಲ್ ಇಂದ ಹಿಡಿದು ಎಷ್ಟು ಮಿನಿಮೈಸ್ ಮಾಡ್ಬೇಕು, ಸೈಡಿಗೆ ಎಷ್ಟು ಸ್ಪೇಸ್ ಕೊಡ್ಬೇಕು, ಅವ್ರದ್ದು ಏನೇನು JD ಹಾಕ್ಬೇಕು, ಕೀ ಪಾಯಿಂಟ್ಸ್ ಏನೇನು ಯೂಸ್ ಮಾಡ್ಬೇಕು ಜಾಬ್ದಾಗ. ನೀ ಇನ್ ಕೇಸ್ ಏನಾರ ನಾನ್ ಟೆಕ್ ಯೂಸ್ ಮಾಡೋ ಅಂತಿ, ಕಂಟೆಂಟ್ ಮಾಡರೇಟರ್ ಮಾಡೋ ಅಂತಿ, ಅನೋಟೇಟರ್ ಮಾಡೋ ಅಂತಿದ್ರೆ ಅನೋಟೇಟರ್ ಏನೇನು ಕೀವರ್ಡ್ಸ್ ಬೇಕಾಗಿತ್ತಲ್ಲ ಅದು ಇರ್ಬೇಕು. ಆಮೇಲೆ ನ್ಯೂಮರಿಕ್ ಜಾಸ್ತಿ ನೋಡ್ತಾರ ಅವ್ರು ATS ಫ್ರೆಂಡ್ಲಿ ಒಳಗೆ. ಸೊ ನೀನು ಲಾಸ್ಟ್ ಪ್ರೀವಿಯಸ್ ಕಂಪ್ನಿದಾಗ ಇಷ್ಟು ಟಾರ್ಗೆಟ್ ರೀಚ್ ಮಾಡಿದೆ, ಇಷ್ಟು ಟಾರ್ಗೆಟ್ ಅಂತ ಹೇಳಿದ್ರೆ ಅದು ATS ಫ್ರೆಂಡ್ಲಿ ಆಗಂಗಿಲ್ಲ. 30% ರೀಚ್ ಮಾಡ್ತಿದೆ ಟಾರ್ಗೆಟ್, 30% ಅಂದ್ರೆ 30 ಅಂತ ಹಿಂಗ ಹಾಕ್ಬೇಕು. ಸೊ ಅದು ನ್ಯೂಮರಿಕ್ ಜಾಸ್ತಿ ಕೌಂಟ್ ಆಗ್ತೈತೆ. ಸೊ A to Z ಇವಾಗ ಚೆಕ್ ಮಾಡ್ತಾರೆ. ಇವಾಗ ನೀವು ರೆಸ್ಯೂಮೆ ಬಗ್ಗೆ ಹೇಳಿದ್ರಿ, ರೆಸ್ಯೂಮೆ ಬಿಟ್ಟು ಮತ್ತೇನಾದ್ರೂ ಅಪ್ಡೇಟ್ ಇರ್ಬೇಕು ಅಂದ್ರೆ ಏನ? ರೆಸ್ಯೂಮ್ ಬಿಟ್ಟು ಬೇರೆ LinkedIn, Naukri.com ಇವೆಲ್ಲ ಜಾಬ್ ಪೋರ್ಟಲ್ಸ್ ಇದಾವಲ್ಲ ಅದು ಅಪ್ ಟು ಡೇಟ್ ಇರ್ಬೇಕು. ನಿಮಗೆ ಫ್ರೆಶರ್ ಆಗಿ ಏನಾದ್ರು ಅಪ್ಲೈ ಮಾಡ್ತೀರಂದ್ರೆ ಏನಿಲ್ಲ, ಜಸ್ಟ್ ನಾರ್ಮಲ್ ಫಾರ್ಮೆಟ್ದಾಗ ನಿಮ್ಗೆ ಏನೇನು ಕಾಲೇಜಸ್ ಐತೆ, ಏನೇನು ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಐತೆ ಅದೆಲ್ಲ ಕೇಳ್ತೈತೆ, ಅದಷ್ಟೇ ಅಪ್ಲೋಡ್ ಮಾಡಬೇಕು. ಸೊ ಯಾವ್ಯಾವ ಸೆಕ್ಟರ್ದಾಗ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಐತೆ, ಸ್ಯಾಲ್ರಿ ರೇಂಜ್ ಏನಂತ ಇರ್ತೈತಲ್ಲ ಅದ್ರಾಗ ಏನೋ ಸೆಲೆಕ್ಟ್ ಮಾಡಕ್ಕೆ ಹೋಗ್ಬೇಕು. ಸೊ ಅದ ನಮಗೆ ಬಿಡಿ. ಸೊ ನೌಕರಿದಾಗ ಕಾಂಗ್ರೆಸ್ ಏನು ಕೇಳ್ತಾರೆ, ಆಮೇಲೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ನೀವು ಡೇ ಟು ಡೇ ಅಪ್ಡೇಟ್ ಮಾಡಬೇಕು. ಅಟ್ಲೀಸ್ಟ್ 1 0 ಅಥವಾ 1 ಪಾಯಿಂಟ್ ಏನಾದ್ರು ಕ್ಯಾನ್ಸಲ್ ಮಾಡಿ ವಾಪಸ್ ಆ್ಯಡ್ ಮಾಡಿ, ಅದಕ್ಕೆ ನೀವು ಅಪ್ಡೇಟ್ ಆಗೇ ಆಗ್ತದೆ ನಾರ್ಮಲ್ ಆಗಿ. ಸೊ ಹಿಂಗೆಲ್ಲ ಮಾಡಿದ್ರೆ ನಿಮ್ದು ರೆಸ್ಯೂಮ್ ಏನು ತಳಕ್ ಇರ್ತದಲ್ಲ HR ಪೋರ್ಟಲ್ಗಳು ಮೇಲೆ ಬರ್ತದೆ. ಸೊ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಐತಿ, ಅಂದ್ರೆ ಇವರು ಅಪ್ ಟು ಡೇಟ್ ಅದಾರೆ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನಮ್ ಕಡೆ LinkedIn ಪ್ರೊಫೈಲ್ ಐತಿ, ನಾ ಡೈಲಿ ಅದನ್ನ ಅಪ್ಡೇಟ್ ಮಾಡ್ತಿರ್ಬೇಕು ಪ್ರೊಫೈಲ್. ಹಾ, ಡೈಲಿ ಅಟ್ಲೀಸ್ಟ್ 1 ಪಾಯಿಂಟ್ ಆದ್ರೂ ನೀವು ಅಪ್ಲೋಡ್ ಮಾಡ್ಬೇಕು. ಅಟ್ಲೀಸ್ಟ್ 1 ನಂಬರ್ ತೆಗೆದು ಇನ್ನೊಂದು ನಂಬರ್ ಹಾಕೋ ಹಂಗೇನಾದ್ರು ಅಪ್ಲೋಡ್ ಮಾಡ್ಬೇಕು. ಸೊ ಅದು ಅಪ್ಡೇಟ್ ಮಾಡ್ಕೊಂತಿದ್ರೆ ನಿಮ್ಗೆ ಡೇ ಟು ಡೇ ಕಾಲ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಡ್ತಾವೆ. ಓಕೆ, ಇವಾಗ ನಂತೆ ರೆಸ್ಯೂಮ್ ಐತಿ, ಆಮೇಲೆ ನನ್ ಕಡೆ LinkedIn ಪ್ರೊಫೈಲ್ ಐತಿ. ಸೊ ಐ ಆಮ್ ಗುಡ್ ವಿತ್ ಆಲ್. ನಾ ಹೆಂಗ್ ಹೋಗಿ ಅಪ್ಲೈ ಮಾಡ್ಬೇಕು ಜಾಬಿಗೆ, ನಂಗೆ ಎಲ್ಲಿ ಸಿಗುತ್ತೆ ಅದು? ಹಾ, ನಾನು ಮುಂಚೆ ಹೇಳಿದೆ ಕನ್ಸಲ್ಟೆನ್ಸಿ ಅಂತ ಹೇಳಿ. ಸೊ ಒಂದು ಬೆಂಗಳೂರ್ದಾಗ ಕನ್ಸಲ್ಟೆನ್ಸಿ ಏನ್ ಕಮ್ಮಿ ಇಲ್ಲ, ಒಂದು 10-50 ಕನ್ಸಲ್ಟೆನ್ಸಿ ಅದ. ಸೊ ನಿಮ್ದು ಜಾಬ್ ಕ್ಯಾಟಗರಿ ಬೇಸ್ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. IT ಸೆಕ್ಟರ್ ಕನ್ಸಲ್ಟೆನ್ಸಿ ಬೇರೆ ಇರೋದು, ನಾನ್ IT ಸೆಕ್ಟರ್ ಕನ್ಸಲ್ಟೆನ್ಸಿ ಬೇರೆ ಇರೋದು. ಸೊ ಅಲ್ಲಿ ಹೋಗಿ ನೀವು ಅಪ್ರೋಚ್ ಮಾಡೋಕ್ಕಾಗಲ್ಲ, ನಂಬರ್ ಸಿಗಲ್ಲ. ಡೈರೆಕ್ಟ್ ನೀವೇ ಹೋಗಿ ರಿಜಿಸ್ಟರ್ ಆಗಿ ನಮ್ಗೆ ಯಾವ ಸೆಕ್ಟರ್ಗೆ ಕೆಲಸ ಮಾಡ್ಬೇಕು ಇಂಟ್ರೆಸ್ಟ್ ಐತೆ ಅಲ್ಲಿ ನೀವು ರೆಸ್ಯೂಮ್ ಕೊಟ್ಟು, ಇನ್ ಕೇಸ್ ನಿಮ್ದ್ರಾಗ ರೆಸ್ಯೂಮ್ದಾಗ ಏನಾದ್ರು ತಪ್ಪಿದ್ರು ಅವರು ಅಪ್ಡೇಟ್ ಮಾಡಕ್ ಹೇಳ್ತಾರೆ, ಇದು ತಗೋರಿ ಇದು ಹಾಕ್ರಿ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ರೆಸ್ಯೂಮ್ದಾಗ ನೀವು ಸುಳ್ಳು ಹೇಳ್ಬೇಕು. ಅಂದ್ರೆ ನಮ್ಗೆ ಈ ಕೆಲಸ ಬರ್ತೈತಿ ಅಂತ ಹೇಳ್ಬೇಕು. ಏನಂದ್ರೆ ನಮ್ಗೆ ಈ ಕೆಲಸ ಗೊತ್ತಿಲ್ಲ, ನಾ ಮಾಡಂಗಿಲ್ಲ ಅಂತಂದ್ರೆ ಆಗುದಿಲ್ಲ. ರೆಸ್ಯೂಮ್ದಾಗ ಒಂದು ಸುಳ್ಳು ಹಾಕಬೇಕು. ನಮ್ಗೆ ಲೈಕ್ ಪ್ರೊಫೆಷನಲ್ಸ್ ಎಲ್ಲ ಲೈಕ್ ಸುಳ್ಳು ಹೇಳಿ ನಿಮ್ದು ರೆಸ್ಯೂಮ್ದಾಗ ಅಂತ ಹೇಳಿ ಒಂದು ಅಟ್ಲೀಸ್ಟ್ ಒಂದು ಮೇನ್ ಪಾಯಿಂಟ್ ಆದ್ರೂ ನೀವು ಡಿಫಾಲ್ಟ್ ಇದ್ದೇ ಇರ್ತದೆ. ನಂಗೆ ಈ ಕೆಲಸ ಮಾಡಕ್ ಬರ್ತೈತಿ, ನಾ ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳಿ ಏನಾದ್ರು ಒಂದು ಅಪ್ಡೇಟ್ ಹೇಳೇ ಹೇಳ್ತಾರೆ ಕನ್ಸಲ್ಟೆನ್ಸಿ. ಸೊ ನೀವು ಅದನ್ನ ಅಪ್ ಟು ಡೇಟ್ ಮಾಡ್ಕೊಂಡು ಹೋದ್ರೆ ಅವರು ನಿಮ್ಗೆ ಜಾಬ್ ಕೊಡಿಸ್ತಾರೆ. ನೀವು ಬೆಂಗಳೂರದಾಗ ಇಷ್ಟು ವರ್ಷ ಕೆಲಸ ಮಾಡಿರಿ. ಸೊ ನಂದೊಂದು ಕ್ವಶನ್ ಏನಂದ್ರ, ನನಗೆಲ್ಲಾ ಸ್ಕಿಲ್ಸ್ ಬರ್ತಾವ, ನನ್ ರೆಸ್ಯೂಮೆ ಚಲೋ ಐತಿ, ಬಟ್ ನನ್ ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ಏನ್ ಎಫೆಕ್ಟ್ ಆಗ್ತೈತಿ? ಸೊ ಅದು ಮೇನ್ ಇಂಪಾರ್ಟೆಂಟ್. ಮ್ಯಾನೇಜರ್ ಆಗಿರ್ಲಿ HR ಆಗಿರ್ಲಿ, ನಿಮ್ಗೆ ಸ್ಟಾರ್ಟಿಂಗ್ ಕಾಲ್ ಬಂದ್ಕೂಳೆ HR ಚೆಕ್ ಮಾಡಿದ್ರೆ ಅದು ನೀ ಬ್ಯಾ ಅನ್ಕೊಂಡ್ರೆ ನಿಮ್ಗೆ ವಾಯ್ಸ್ದಾಗ ರಿಜೆಕ್ಟ್ ಆಗ್ಬಿಡ್ಬೋದು. ಕಮ್ಯುನಿಕೇಶನ್ ಇಲ್ಲ ಇವ್ರದ್ದು ಅಂತೇಳಿ ನೀನ್ ಅವ್ರ ಹಾಯ್ ಇಸ್ ದಿಸ್ ಗುಡ್ ಟೈಮ್ ಟು ಟಾಕ್ ವಿತ್ ಯು ಅಂತಂದ್ರೆ ಎಸ್ ಅಫ್ಕೋರ್ಸ್ ನೀ ಫುಲ್ ಎನರ್ಜೆಟಿಕ್ ಆಗಿ ನೀ ಸ್ಟಾರ್ಟ್ ಮಾಡಿದಿ ಅಂತಂದ್ರೆ ಅವ್ರಂತ ಈಕಿ ಕೆಲಸ ಮಾಡಕ್ ರೆಡಿ ಅದ ಅಥವಾ ಇವಾಗ ಕೆಲಸ ಮಾಡಕ್ ರೆಡಿ ಅದಾನೆ, ಇವ್ರದ್ದು ಎನರ್ಜಿ ಬೇಸ್ ಮಸ್ತ್ ಐತಿ,
ಸೊ ಇವ್ರು ಕ್ಯಾಂಡಿಡೇಟ್ ಫಿಟ್ ಫಾರ್ ದಿಸ್ ರೋಲ್ ಅಂತ ಅವಾಗ ಅನಿಸ್ತೈತೆ. ಆಮೇಲೆ ನೀವು ಲಾಸ್ಟಿಗೆ ಅವರು ಕೇಳ್ತಾರೆ ನಿಮ್ಗೆ ಸ್ಟಾರ್ಟಿಂಗ್ ಕಾಲ್ದಾಗ ಹೌ ಆರ್ ಯು ವಾಟ್ ಅಬೌಟ್ ಯು ಹಂಗೆಲ್ಲ ಕೇಳ್ತಾರೆ. ನೀನ್ ಅವಾಗ ನೀ ಅವ್ರಿಗೂ ಕೇಳ್ಬೇಕಾಗ್ತದೆ, ಯಾಕಂದ್ರೆ ನೀವು ಅವ್ರಿಗೆ ಇಂಪ್ರೆಸ್ ಮಾಡ್ಬೇಕಲ್ಲ, ಅವ್ರು ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡ್ಬೇಕಂದ್ರೆ ನೀ ಅದಾಗ ನೀವ್ ಹೆಂಗ್ ಇದ್ದೀರಿ, ನೀವೇನ್ ಮಾಡಂತೀರಿ ಅಷ್ಟು ಕಮ್ಯುನಿಕೇಶನ್ ಇದ್ರೆ ಸಾಕು. ಸೊ ವಾಟ್ ಅಬೌಟ್ ಯು, ಹೌ ಆರ್ ಯು ಫೀಲಿಂಗ್ ಟುಡೇ, ಅದಿಷ್ಟು ಕೇಳಿದ್ರೆ ಸಾಕು. ಅವ್ರು ಇಂಪ್ರೆಸ್ ಆಗಿ ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡೇ ಮಾಡ್ತಾರೆ. ಜಸ್ಟ್ ನೀವು ವಾಯ್ಸ್ ದಾಗ ಇಂಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಅವ್ರು ನಿಮ್ಗೆ ಆಫೀಸ್ ಕರೆಕ್ಟ್ ರೆಡಿ ಆಗ್ಬಿಡ್ತಾರೆ. ಇವಾಗ ಬಹಳ ಜನ ಹೇಳ್ತಾರೆ HR ರೌಂಡ್ ಬಾಳ ಟಫ್ ಇತ್ತು ಅಂತ ಹೇಳಿ. ಸೊ ಮೈಂಡಿಗೆ HR ರೌಂಡ್ ಅಂತ ನನಗೆ ಏನ್ ಬರ್ತೈತಪ್ಪ ಅಂದ್ರೆ ಅವ್ರು ಏನ್ ಕ್ವಶನ್ ಕೇಳ್ತಾರೆ ಏನು, ಯಾವ ಟೆಕ್ನಿಕಲ್ ಕ್ವಶನ್ ಕೇಳ್ತಾರೆ ಏನು ಹಿಂಗ ಅನ್ಸುತ್ತೆ. ಸೊ ನೀವ್ ಹೇಳಿದ ಪ್ರಕಾರ ಅವ್ರು ನಾರ್ಮಲ್ ಕಮ್ಯುನಿಕೇಶನ್ ಮಾಡ್ತಾರಂತೆ. ಸೊ ಹೆಂಗ ಕಮ್ಯುನಿಕೇಶನ್ ಹೆಂಗ್ ಇರ್ತೈತಿ? ಸ್ಟಾರ್ಟಿಂಗ್ ಕಾಲ್ ಮಾಡ್ತಾರೆ, HR ಕಾಲ್ ಮಾಡಿದ ತಕ್ಷಣ ಇದು ಫ್ರೀ ಆಗಿದ್ದಿಲ್ಲ ಅಂತ ಹೇಳ್ತಾರೆ. ಅಫ್ಕೋರ್ಸ್ ನಾವು ಫ್ರೀ ಇರೋಣ, ಯು ಕ್ಯಾನ್ ಆಸ್ಕ್ ಮೀ ಎನಿಥಿಂಗ್ ಅಬೌಟ್ ದ ಇಂಟರ್ವ್ಯೂ ಅಂತ ಹೇಳಿದ್ರೆ ನೆಕ್ಸ್ಟ್ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ರೆ ಅವ್ರು ಕೇಳಿದ ಫಸ್ಟ್ ಕ್ವಶನ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಸೊ ನೀವು ಅದ್ರಾಗ ಗಿವ್ ಮಿ 5 minutes 2 minutes ಟ್ರೈನ್ ಟ್ರಾವೆಲಿಂಗ್ ಹಂಗಿಂಗ್ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ನೋಡ್ಕೊಂಡು ಹೇಳೋಂತ ಅಂತೀವಿ. ಸ್ಟಾರ್ಟಿಂಗ್ ನೀವು ಹೇಳ್ಬೇಕು ನನ್ನ ಹೆಸರು ಇದು ಎಲ್ಲ A to Z, ನೀ ಎಲ್ಲಿ ಕಲ್ತಿ ಕಾಲೇಜ್ ಏನು ಬಿಟ್ಟು ಬಿಡ್ಲಾರ್ದಂಗೆ ಹೇಳ್ಬೇಕು. ನೀ ಸ್ವಲ್ಪ ಹೂ ಅಂದ್ರೆ ಇವ್ರು ಯೋಚನೆ ಮಾಡೋದಂತಾರೆ, ಇವ್ರದ್ದು ಕಮ್ಯುನಿಕೇಶನ್ ಗ್ಯಾಪ್ ಐತಿ ಅಂತ ಹೇಳಿ ನೀ ಮೈ ಸೆಲ್ಫ್ ಮೈ ನೇಮ್ ಈಸ್ ಎಂತಾದ್ರಾಗ ಸ್ಟಾರ್ಟ್ ಮಾಡಿದ್ರೆ ಅವ್ರು ಡಿಫಾಲ್ಟ್ ಕಂಡು ಹಿಡ್ಬಿಡ್ತಾರೆ. ನೀವು ಸ್ಟಾರ್ಟಿಂಗ್ ಹೆಂಗ್ ಇಂಟ್ರೊಡಕ್ಷನ್ ಮಾಡ್ಬೇಕಂತ ಅದೊಂದು ನೋಡ್ಕೋಬೇಕು ಯಾವಾಗಿದ್ರು. ಅದ್ರೊಳಗೆ ಮೈ ಸೆಲ್ಫ್ ಅಂತ ಇರ್ತೈತಿ, ಮೈ ನೇಮ್ ಈಸ್ ಅಂತ ಇರ್ತೈತಿ. ಸೊ ಅಬೌಟ್ ಮೈ ಸೆಲ್ಫ್ ಅಂತ ಇರ್ತೈತಿ, ಅದ್ರೊಳಗೆ ಅವ್ರು ಕಂಡಿಡ್ತಾರೆ ನೀವು ಹೆಂಗ್ ಹೇಳಂತೀರಿ ಅಂತೇಳಿ. ಸೊ ಅದಾದ್ಮೇಲೆ ಅವ್ರು ಕೇಳ್ತಾರೆ ಸೊ ಏನ್ ಎಕ್ಸ್ಪೆಕ್ಟೇಷನ್, ಜಾಬ್ ಬಗ್ಗೆ ಗೊತ್ತಲ್ಲ ನಿಮ್ಗೆ, ಎದಕ್ಕೆ ಅಪ್ಲೈ ಮಾಡಿರಿ ನೀವು ಅಂತೇಳಿ. ಸೊ ಅದ್ರಾಗ ಅಪ್ಲೈ ಮಾಡಿದ್ಮೇಲೆ ನೀವು ಹೇಳ್ಬೇಕು ನಂಗೆ ಗೊತ್ತೈತಿ, ನೀವು ಅದಕ್ಕಿಂತ ಮುಂಚೆ ಲಿಸ್ಟ್ ಮಾಡಿ ಇಟ್ಕೋಬೇಕು, ಈ ಕಂಪ್ನಿಯಿಂದ ಈ ಕಾಲ್ ಬರ್ತೈತಿ ನಾನು ಇದಕ್ಕೆ ಅಪ್ಲೈ ಮಾಡೀನಿ ಅಂತ ಹೇಳಿ. ಸೊ ಅದು JD ಎಲ್ಲ ನಿಮ್ ಕಡೆ ರೆಡಿ ಇರ್ಬೇಕು. ಸೊ ನಾವು ಅಪ್ಲೈ ಮಾಡಿ ನಂಗೆ ನೆನಪೈತಿ, ಸೊ JD ಇದೆ. ಸೊ ನಾನು ಅನ್ಕೊಂತೀನಿ ನನಗೆ ಐ ಆಮ್ ಫಿಟ್ ಫಾರ್ ದಿಸ್ ರೋಲ್, ಸೊ ಇಫ್ ಯು ಗಿವ್ ಅಪರ್ಚುನಿಟಿ ಐ ವಿಲ್ ವರ್ಕ್ ಆನ್ ದಿಸ್ ಅಂತ ಹೇಳಿ ಸೊ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಆಮೇಲೆ ಅವ್ರು ಹೇಳ್ತಾರೆ ವೆನ್ ಆರ್ ಯು ಟು ಕಮ್ ಟು ಆಫೀಸ್ ಅಂತೇಳಿ. ಸೊ ಆಮೇಲೆ ನಿಮ್ದು ಕಮ್ಯುನಿಕೇಶನ್ ಹಂಗೆ ಸ್ಟಾರ್ಟ್ ಆಗಿ ಸೊ ಅವ್ರು ಆಫೀಸ್ ಕರೀತಾರೆ. ಇವಾಗ ನೀವ್ ಹೇಳಿದ್ರಿ ಕಮ್ಯುನಿಕೇಶನ್ ಅಂದ್ರೆ HR ಜಡ್ಜ್ ಮಾಡ್ಬಿಡ್ತಾರೆ ನೀವು ಒಂದ್ ವರ್ಡ್ ಮೇಲೆ ಅಂತೇಳಿ. ಇವಾಗ ಮೈ ಸೆಲ್ಫ್ ಐ ಎಮ್, ಸೊ ಯಾವ್ದು ಹೇಳಿದ್ರೆ ಬೆಸ್ಟ್? ಸ್ಟಾರ್ಟಿಂಗ್ ನಿಮ್ಗೆ HR ಕಾಲ್ ಮಾಡ್ತಾರೆ, ನೀ ಯಾವ್ದಾವ್ದು ಅಪ್ಲೈ ಮಾಡಿರ್ತಿ ಅಂತ ಹೇಳಿ ಒಂದು ಬುಕ್ದಾಗ ಅಥವಾ ನೋಟ್ಪ್ಯಾಡ್ದಾಗ ಲಿಸ್ಟ್ ಮಾಡಿದ್ರೆ ಇಟ್ಕೋಬೇಕು. ಯಾಕಂದ್ರೆ ನೀ ಹಂಗ ರ್ಯಾಂಡಮ್ 10 ಜಾಬಿಗೆ ಹಂಗ ಅಪ್ಲೈ ಅಂತ ಹೊಡ್ಕೊಂಡು ಹೋದ್ರೆ ನಿಂಗೆ ಅದು ಫರ್ಕ್ ಬೀಳಂಗಿಲ್ಲ. ಯಾಕಂದ್ರೆ ಯಾವ್ದಕ್ಕೆ ಯಾವ್ದು ಅಪ್ಲೈ ಮಾಡಿರ್ತೀವಿ ನಿಂಗೆ ಗೊತ್ತಿರಲ್ಲ. ಅಟ್ಲೀಸ್ಟ್ ಒಂದು ಡೇಗೆ 5 ಅಪ್ಲೈ ಮಾಡಿ, ಆ 5 ಯಾವ್ದಂತೇಳಿ ನೀನ್ ನೆನ್ಪಿಟ್ಕೊ. ಸೊ ನಿಮ್ಗೆ HR ಕಾಲ್ ಮಾಡ್ತಿದ್ವಿ, ಅವ್ರು ಫಸ್ಟ್ ಕೇಳೋ ಪ್ರಶ್ನೆ ನೀವು ಫ್ರೀ ಅದೀರಿ ಮಾತಾಡ್ಬೋದು ಈಗ ಅಂತೇಳಿ. ನೀ ಅವಾಗ ನಾ ಫ್ರೀ ಇಲ್ಲ, ನಾ ಹೊರಗದೀನಿ 5 ನಿಮಿಷ ಬಿಟ್ಟು ನೀನ್ ಅವ್ರಿಗೆ ಆಟಿಟ್ಯೂಡ್ ತೋರಿಸಿ 5 ನಿಮಿಷ ಬಿಟ್ಟು ಫೋನ್ ಮಾಡ್ತೀರಿ ನಾ ಹೊರಗದೀನಿ ಅಂದ್ರೆ ಮುಗಿತು. ಅವ್ರು ಫೋನ್ ಮಾಡಂಗಿಲ್ಲ, ನಿಮ್ಗೆ ಬ್ಲಾಕ್ ಮಾಡ್ಬಿಡ್ತಾರೆ. ಸೊ ಹಂಗ ನೀ ಅವ್ರು ಯಾವಾಗ ಕಾಲ್ ಮಾಡ್ತಾರಲ್ಲ ನೀ ಒಂದು ಸೈಲೆಂಟ್ ಪ್ಲೇಸ್ದಾಗ ಬಂದು ಸ್ಟಾರ್ಟ್ ಮಾಡಿ. ಸೊ ಜಸ್ಟ್ ಫಾರ್ 2 seconds ನೀ ಇಂಟ್ರೊಡಕ್ಷನ್ ಮಾಡ್ಕೊಂತಾನೆ ಸೈಲೆಂಟ್ ಪ್ಲೇಸಿಗೆ ಬಾ. ಸೊ ನೀ ಅದ್ರಾಗಿಂತ ನೀ ಸ್ಟಾರ್ಟ್ ಮಾಡ್ಬೋದು ಹಂಗೆ. ಸೊ ನಿಂಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಹೆಂಗಂದ್ರೆ ಸ್ಟಾರ್ಟಿಂಗ್ ನಿಂಗೆ ಸೊ ನೀವು ಜಾಬ್ಗೆ ಅಪ್ಲೈ ಮಾಡಿ ಸೊ ಯು ನೋ ಅಬೌಟ್ ದಿಸ್ ಜಾಬ್, ಕ್ಯಾನ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ. ಸೊ ನೀ ಹೇಳ್ಬೇಕಾದ್ರೆ ಒಂದಿಷ್ಟು ವರ್ಡ್ಸ್ ಅದಾವ, ಸೊ ಫ್ಯಾನ್ಸಿ ವರ್ಡ್ಸ್ ಎಲ್ಲ ಯೂಸ್ ಮಾಡಂಗಿಲ್ಲ ಆಸ್ ಅ ಫ್ರೆಶರ್. ಹೌದಾ? ಇವಾಗ ಕಮ್ಯುನಿಕೇಶನ್ ಅಂತಿರ್ತಾರಲ್ಲ, ಈ ಆಸ್ ಸೆನ್ಸಿ ಇಂಗ್ಲಿಷ್ ಬೇರೆ ಇರ್ತೈತಿ, ನಾರ್ಮಲ್ ಇಂಗ್ಲಿಷ್ ಬೇರೆ ಇರ್ತೈತಿ. ಸೊ ಯಾವ್ದು ಮ್ಯಾಟರ್ ಆಗ್ತೈತಿ? ಇದು ಮ್ಯಾಟರ್ ಆಗ್ತೈತನ ಯಾವ ವರ್ಡ್ಸ್ ನೀವ್ ಹೆಂಗ್ ಯೂಸ್ ಮಾಡ್ತೀರಿ ಅಂತ ಹೇಳಿ. ನಾನ್ ಫಸ್ಟ್ ಇರ್ತೇನೆ, ನನಗೆ ಇನ್ನೂವರೆಗೂ ಪರ್ಫೆಕ್ಟ್ ಇಂಗ್ಲಿಷ್ ಬರಂಗಿಲ್ಲ. ನಾನ್ ಮುಂಚೆ ಇಲ್ಲಿವರೆಗೂ ಕಂಪ್ನಿದಾಗ ಒಂದ್ ಹೊಸ ವರ್ಡ್ಸ ಕಲಿಯಂತೇನಿ. ಒಬ್ಬೊಬ್ರು ಒಂದೊಂದು ವರ್ಡ್ಸ್ ಯೂಸ್ ಮಾಡ್ತಾರೆ. ಸೊ ಅದನ್ನ ನಾವು ಕಲ್ಕೋಬೇಕು, ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಬಟ್ ಆಫೀಸ್ ಕಲ್ಚರ್ದಾಗ. ಬಟ್ ಅದನ್ನ ನಾವು ಯಾವಾಗ ಅಪ್ಲೈ ಮಾಡ್ಬೇಕನ್ನೋದು ಗೊತ್ತಿರ್ಬೇಕು. ಸೊ ನಾವು ಇಂಟ್ರೊಡಕ್ಷನ್ದಾಗ ಫ್ಯಾನ್ಸಿ ವರ್ಡ್ಸ್ ಎಲ್ಲ ಯೂಸ್ ಆಗಂಗಿಲ್ಲ ಕಂಪ್ನಿದು. ಸೊ ಆಸ್ ಅ ಫ್ರೆಶರ್ ನೀನು ಯೂಸ್ ಮಾಡ್ಬೋದು ನಾರ್ಮಲ್ ಇಂಗ್ಲಿಷ್. ಮೈ ನೇಮ್ ಈಸ್, ನೀ ಸ್ಕೂಲ್ ಟೈಮ್ದಾಗ ಏನ್ ಕಲ್ತೀನಿ, ನಿನ್ ಹೆಸರು ಏನಪ್ಪಿ ಅಂತ ಮೈ ನೇಮ್ ಈಸ್ ಅಂತ ಸ್ಟಾರ್ಟ್ ಮಾಡಿ. ಮೈ ನೇಮ್ ಈಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನಿನ್ ಸ್ಕೂಲ್ ಬಗ್ಗೆ ಆ ಸ್ಕೂಲ್ ಬಗ್ಗೆ ಕಾಲೇಜಸ್ ಬಗ್ಗೆ ನೀವ್ ಹೆಂಗ್ ಪೋಸ್ಟ್ ಮಾಡಿದ್ವಿ, ಇದೀಗ ಕಲಿತೆ, ಅದಾದ್ಮೇಲೆ ನನ್ಗೆ ಈ ಆಪ್ಷನ್ ಸಿಕ್ಕೈತಿ. ಸೊ ನೀನು ಈ ಚಾನ್ಸ್ ಕೊಟ್ರೆ ನನಗೆ ಚಲೋ ಅನಿಸ್ತೈತಿ ಅಂತ ಅವ್ರ ಕಂಪ್ನಿ ಬಗ್ಗೆ ಇಂಪ್ರೆಸ್ ಮಾಡಿ, ನನ್ಗೆ ಈ ಕಂಪ್ನಿ ಬಗ್ಗೆ ನೀವು ಕೊಟ್ಟಿರಿ, ಸೊ ಇನ್ ಕಾಲ್ ಬಂದೈತಲ್ಲ ಇನ್ ಕೇಸ್ ಸೆಲೆಕ್ಟ್ ಆದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ಮೀ ಅಂತ ಅವ್ರಿಗೆ ಅಪ್ರೋಚ್ ಮಾಡಕ್ ಟ್ರೈ ಮಾಡಿ. ಸೊ ಅದಾದ್ಮೇಲೆ ಲಾಸ್ಟಿಗೆ ಎಂಡಿಗೆ ಏನ್ ಮಾಡ್ತೇವೆ, ಎನಿ ಕ್ವಶನ್ಸ್ ಯು ಹ್ಯಾವ್ ಅಂತ ಕೇಳ್ತಾರೆ.
ಅವಾಗ ಹೇಳಿ ಅವೆನ ಗೆಟ್ ಅ ನೆಕ್ಸ್ಟ್ ಕಾಲ್ ಆ ಥರ ಏನೋ ಸಾಫ್ಟ್ ಆಗಿ ಅವ್ರಿಗೆ ಮಾಡ್ತೀವಿ. ಸೊ ಇನ್ ಕೇಸ್ ಆಗಿಲ್ಲ, ಸೊ ಕೇಳಿದಾದ್ಮೇಲೆ ನೀನು ಎಂಡ್ ಮಾಡು, ಥ್ಯಾಂಕ್ ಯು ಫಾರ್ ದಿಸ್ ಕಾಲ್, ಸೊ ನೀವು ನಂಗೆ ಕಾಲ್ ಮಾಡಿದ್ರಿ, ಸೊ ಥ್ಯಾಂಕ್ ಯು ಅಂತ ಹೇಳಿ ಅವ್ರಿಗೆ ಎಂಡ್ ಮಾಡಿ ಅಷ್ಟೇ. ಅಂದ್ರೆ ನಮ್ ಇಂಗ್ಲಿಷ್ ಹೆಂಗಿರ್ಬೇಕು, ಅಡ್ವಾನ್ಸ್ ಆಗಿರ್ಬೇಕು ಅದೇನು ನೆಸೆಸಿಟಿ ಇಲ್ಲ, ಸ್ಮೂತ್ ಸಿಂಪಲ್ ಕನ್ವೇಯಬಲ್ ಆಗಿರ್ಬೇಕು. ಅಷ್ಟೇ. ಇವಾಗ ನೀವು HR ಅವ್ರ ಬಗ್ಗೆ ಹೇಳಿದ್ರಿ ಮ್ಯಾಮ್. ಸೊ ಟೈಪ್ಸ್ ಆಫ್ ಇಂಟರ್ವ್ಯೂ ಹೆಂಗಿರ್ತಾವ? ಸೊ ಒಂದು ನಾವು ಅಪ್ಲೈ ಮಾಡ್ತೀವಿ ಜಾಬ್ ಪೋರ್ಟಲ್ ಇಂದ. ಸೊ ಅದು HR ಕಾಲ್ ಬರ್ತೈತಿ, ಅವಾಗ ಅಟೆಂಡ್ ಮಾಡ್ತೀವಿ, ಅದೊಂದು ರೌಂಡ್. ಸೊ ಅದಾದ್ಮೇಲೆ ವಾಕಿಂಗ್ ಅಂತ ಇರ್ತೈತಿ. ಸೊ ಇದು ಅಪ್ಲೈ ಮಾಡಿ ಏನು ನಾವು ಕಾಲ್ಸ್ ಬರೋವರೆಗೂ ವೇಟ್ ಮಾಡೋಕ್ಕಾಗಲ್ಲ. ವಾಕಿನ್ಸ್ ಇರ್ತಾವೆ, ಎಷ್ಟೊಂದು ವಾಕಿನ್ಸ್ ಇರ್ತಾವೆ. ಸೊ ಬೆಂಗಳೂರದಾಗ ಸೊ ನಿಮ್ಗೆ ಇದೇ ಜಾಬ್ ಅಂತ ಇರಂಗಿಲ್ಲ, ಭಾಳ ಅವ್ರ ಕಡೆ ಯಾವ್ದು ವೇಕೆನ್ಸಿ ಖಾಲಿ ಇರ್ತಾವಲ್ಲ ಅದಕ್ಕೆಲ್ಲ ಸೊ ಅವ್ರಿಗೆ ಮ್ಯಾನ್ ಪವರ್ ಬೇಕಾಗಿರ್ತೈತಿ, ವಾಕಿನ್ಸ್ ನಡೆಸ್ತಾರೆ. ಸೊ ವಾಕಿನ್ಸ್ ಹೋದ ತಕ್ಷಣ ನಿಮ್ಗೆ ನೀನು ಒಬ್ಬಕ್ಕೆ ಇರಂಗಿಲ್ಲ, ಥೌಸಂಡ್ಸ್ ಮೆಂಬರ್ಸ್ ಇರ್ತಾರೆ, ಕ್ಯೂ ಹಚ್ಬೇಕು. ಆ ಕ್ಯೂ ಹಚ್ಚಾಕ ನಿಮ್ಗೆ 2 hours ಹೋಗ್ತದೆ. ಸೊ ನೀ ಅದಕ್ಕೊಂದ್ ಸ್ವಲ್ಪ ಪೇಷನ್ಸ್. ಸೊ ನೀ ಯಾವ್ದು ಲೈಕ್ ಒನ್ ಡೇ ಅಟ್ಲೀಸ್ಟ್ ಫುಲ್ 2-3 hours ಬರೀ ಕ್ಯೂದಾಗ ಹೋಗ್ಬೇಕು. ಸೊ ನೀವು ವಾಕಿಂಗ್ ಅಟೆಂಡ್ ಮಾಡಿ ನಿಮ್ಗೆ ರೆಸ್ಯೂಮ್ ಅಲ್ಲಿ ಒಳಗೆ ಕೊಟ್ಟು ನಿಮ್ಗೆ ಒಂದು ಕೇಸ್ ಒಳಗೆ ಕೂಡ ಆಗ್ತೈತಿ. ಸೊ ಅಲ್ಲಿ ಹೋಗಿ ನೀನು ನಿಮ್ದು ಪರ್ಸನಾಲಿಟಿ ಸ್ಟ್ಯಾಂಡ್ ಔಟ್ ಮಾಡಬೇಕಂದ್ರೆ ನಿಮ್ಗೆ ಒಂದಿಷ್ಟು ಸ್ಕಿಲ್ಸ್ ಬೇಕಾಗ್ತವೆ. JD ಒಳಗೆ ಒಂದು ಟಾಪಿಕ್ ಕೊಡ್ತಾರೆ, ಅದ್ರ ಬಗ್ಗೆ ಮಾತಾಡ್ಬೇಕು. ಅದ್ರಾಗ ನೀ ಏನಾರ ಮಾತಾಡಿ ಅವ್ರಿಗೆ ಪಾಯಿಂಟ್ ಔಟ್ ಆಗಿ ಅಂದ್ರೆ ನಿಮ್ಗೆ ಸಪ್ರೇಟ್ ಮಾಡ್ತಾರೆ. ಸೊ ಸಪ್ರೇಟ್ ಮಾಡಿದ್ಮೇಲೆ ಅದು 40-50 ಮಂದಿ ಇರ್ತಾರೆ, 25 ಮಂದಿಗೆ ಬರ್ತೈತಿ. ಸೊ 25 ಮಂದಿದಾಗ ಏನಿರ್ತಾರೆ JD ಒಳಗೆ ಸೆಲೆಕ್ಟ್ ಆಗಿರ್ತಾರಲ್ಲ, ಆ 25 ಮಂದಿಗೆ ಆಪ್ಟಿಟ್ಯೂಡಿಗೆ ಕರ್ಕೊಂಡು ಹೋಗ್ತಾರೆ. ಆ ಆಪ್ಟಿಟ್ಯೂಡ್ ಒಳಗೆ ಮೈನಸ್ ಮಾರ್ಕ್ಸ್ ಇರ್ತಾವೆ, ತಪ್ಪ ಅನ್ಸತ್ತೆ ಅದಕ್ಕೂ ಮೈನಸ್ ಮಾರ್ಕ್ಸ್ ಇರ್ತಾವೆ. ಸೊ ಅದನ್ನ ವಿತೌಟ್ ಕ್ಯಾಮ್ರಾನು ಇರ್ತೈತಿ, ಒಂದೊಂದ್ಸತಿ ಫೋನ್ದಾಗ ಮಾಡಕ್ ಕೊಡ್ತಾರೆ. ಸೊ ನನಗೆ ಬಂದಿರೋ ಆಪ್ಟಿಟ್ಯೂಡ್ ಎಲ್ಲ ಫೋನ್ದಾಗ ಮಾಡಕ್ಕೆ ಒಂದೊಂದು ಇಲ್ಲ ಮನೆಯಾಗ ಟೆಸ್ಟ್ ಕೊಟ್ಟಿರ್ತಾರೆ. JD ಆಗಿ ಸೆಲೆಕ್ಟ್ ಆದ್ರೆ ನಿಮ್ದು ಏನಾದ್ರು ಮೇಲ್ ID ಎಲ್ಲ ನೋಟ್ ಮಾಡ್ಕೊಂತ ನಿಮ್ ಮೇಲ್ ಐಡಿಗೆ ಅವರು ಆಪ್ಟಿಟ್ಯೂಡ್ ಕಳಿಸ್ತಾರೆ, ಇದನ್ನ ಕ್ಲಿಯರ್ ಮಾಡಿ ನಿಮ್ಗೆ ನೆಕ್ಸ್ಟ್ ರೌಂಡ್ ಕರಿತೀವಿ ಅಂತ. ಇನ್ ಕೇಸ್ ಭಾಳ ಮಂದಿ ಇದ್ರೆ. ಸೊ ಇಲ್ಲ ಅಂತಂದ್ರೆ ಅಲ್ಲೇ ಅಟೆಂಡ್ ಮಾಡಿಸ್ತಾರೆ ಆಪ್ಟಿಟ್ಯೂಡ್. ಅಟೆಂಡ್ ಮಾಡಿಸಿದ್ಮೇಲೆ ಮತ್ತೊಂದು 1 hour ಕಾಯ್ಬೇಕು. ಆ 1 hour ರಿಸಲ್ಟ್ದಾಗ ಪಾಸ್ ಆಗ್ತಾರಲ್ಲ ಅಪ್ ಟು 60% ಅಂತ ಇರ್ತೈತಿ ಮಾರ್ಕ್ಸ್. ಸೊ ಅದಾದ್ಮೇಲೆ ನಿಂಗೆ ಮತ್ತೆ ಒಳಗೆ ಮ್ಯಾನೇಜರ್ ಒಳಗೆ ಕರಿತಾರೆ. ಇನ್ ಕೇಸ್ ಮ್ಯಾನೇಜರ್ ಅವೈಲಬಲ್ ಇದ್ರೆ ಅವತ್ತೇ ತಗೋತಾರೆ, ಇಲ್ಲ ಮತ್ತೆ ನೀ ನೆಕ್ಸ್ಟ್ ಡೇ ಬರೋದಾಗ್ತದೆ. ಸೊ ಹಿಂಗೆ ನಿಂಗೆ ವೇಟ್ ಮಾಡಕ್ಕಿಸ್ತಾರೆ. ಬಟ್ ಆಲ್ಮೋಸ್ಟ್ ನಿನ್ಗೆ ಜಾಬ್ ಆಗೋದೇ ವಾಕಿಂಗ್ ಅಂತ. ಸೊ ವಾಕಿಂಗ್ ಎಷ್ಟಾಗುತ್ತೆ ಅಷ್ಟು ವಾಕಿಂಗ್ ಅಟೆಂಡ್ ಮಾಡ್ಬೇಕು. ಸೊ ಇವಾಗ ಸದ್ಯಕ್ಕೆ ವಿಪ್ರೋದಾಗ ವಾಕಿಂಗ್ ನಡೆದೈತಿ, ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ವಾಕಿಂಗ್ ನಡೆದಾರೆ. ಸೊ ಇವಾಗ ವಿಪ್ರೋದಾಗ ಮ್ಯಾನ್ ಪವರ್ ವಾಕಿಂಗ್ ನಡೆದೈತಿ, ಅಮೆಝಾನ್ದಾಗ ನಡೆದೈತಿ. ಸೊ ಬೇರೆ ಬೇರೆ ಸದರ್ಲ್ಯಾಂಡ್ ಕಂಪ್ನಿ ಇಷ್ಟೆಲ್ಲ ಕಂಪ್ನಿದಾಗ ವಾಕಿಂಗ್ ಅದು. ಆದಷ್ಟು ನೀವು ವಾಕಿಂಗ್ ಅಟೆಂಡ್ ಮಾಡಿದ್ರೆ ಜಾಬ್ ಆಗೋದು ಗ್ಯಾರಂಟಿ ಇರ್ತದೆ. ಯಾಕಂದ್ರೆ ಬೇರೆ ನೀವು ರೆಫರ್ ಮಾಡಿ ವೇಟ್ ಮಾಡೋದನ್ನ ವಾಕಿಂಗ್ ಅಟೆಂಡ್ ಮಾಡೋದು ಬೆಟರ್. ವಾಕಿಂಗ್ ಹೇಳಿದ್ರಿ, ಈಗ ಸದ್ಯಕ್ಕ ನೀವು ವಾಕಿಂಗ್ ಬಾಳ ಅದಾವಂತಿದ್ರು. ಸೊ ನೀವ್ ಯಾವ್ದಾರು ರೆಫರ್ ಹೇಳ್ಬೋದಾ ಈಗ? ಸದ್ಯಕ್ಕೆ ನನ್ನ ಕಡೆಯಿಂದ ರೆಫರ್ ಮಾಡೋಕ್ಕಾಗೋದಂದ್ರೆ ವಿಪ್ರೋ ಐತಿ, ಸೊ ವಾಲ್ಮಾರ್ಟ್ ಐತಿ, ಸೊ ಮತ್ತೆ ಅದು ಬಿಟ್ಟರೆ ಸದರ್ಲ್ಯಾಂಡ್ ಕಂಪ್ನಿ ಐತಿ. ಸೊ ಬೇರೆ ಬೇರೆ ಕಂಪ್ನೀಸ್ ಅದಾವೆ, ಕನ್ಸಲ್ಟೆನ್ಸೀಸ್ ಮೆಂಬರ್ಸ್ ಅದಾವೆ, ಕನ್ಸಲ್ಟೆನ್ಸಿ ಟ್ರೈ ಮಾಡ್ಬೋದು, ಅವ್ರಿಗೂ ಹೋಗ್ಬೋದು. ಆಮೇಲೆ ಓಲಾ ಕಂಪ್ನಿ ಬೆಂಗಳೂರಲ್ಲಿ ಐತಲ್ಲ, ರೆಫರ್ ಸಿಗ್ಬೋದು. ಸೊ ಇದೆಷ್ಟೆಲ್ಲ ಟ್ರೈ ಮಾಡ್ಬೋದು. ಸೊ ನಿಮಗ್ ರೆಫರ್ ಏನಾದ್ರು ಬೇಕಿದ್ರೆ ಡೈರೆಕ್ಟ್ ಸೈನ್ ಟೆಕ್ ಟಾಕ್ ಕಮ್ಯುನಿಟಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ಮ್ಯಾಮ್ ನಿಮ್ಮನ್ನ ರೆಫರ್ ಮಾಡ್ತಾರೆ. ಇವಾಗ ಇಷ್ಟು ಜರ್ನಿ ಎಲ್ಲ ನೋಡಿದ್ರೆ ನಿಮ್ ಜರ್ನಿ ಸ್ವಲ್ಪ ಡಿಫರ್ ಐತಿ ನಾವ್ ಇಷ್ಟು ಮಾಡಿದ್ರಿ ಟೆಕ್ ಟಾಕ್ಸ್ಗಿಂತ. ಇದು ಹೆಂಗಂದ್ರ ಒಂದೇ ತರ ಇಲ್ಲ, ಸೊ ಸ್ವಿಚ್ ಆಗ್ತಾ ಬಂದ್ರಿ. ನೀವ್ ಇದ್ರಾಗ ಏನೇನ್ ಫೇಸ್ ಮಾಡಿದ್ರಿ, ಏನ್ ಆಬ್ಸ್ಟ್ಯಾಕಲ್ಸ್ ನಿಮ್ ಲೈಫ್ ದಾಗ ಬಂತು ಇಲ್ಲಿ ತನ ನೀವು ರೀಚ್ ಆಗ್ಬೇಕಂದ್ರ? ನಾನು ಒಂದೊಂದು ಕಂಪ್ನಿ ಸ್ವಿಚ್ ಮಾಡ್ಬೇಕಂದ್ರ ಬ್ಯಾಕ್ ಗ್ರೌಂಡ್ 1-2 months ಏನ್ ಸ್ಯಾಲ್ರಿ ಆಗ್ತಿತ್ತಲ್ಲ ಅಷ್ಟು ನನ್ನ ಬ್ಯಾಕಪ್ ಇರುತ್ತೆ. ಸೊ ನೆಕ್ಸ್ಟ್ 3rd month ನಾನು ಜಾಬಿಗೆ ಜಾಯಿನ್ ಆಗೇಬೇಕು. ಸೊ ಹಂಗೆ ನಾನು ಟಾರ್ಗೆಟ್ ಇಟ್ಕೊಂಡು ನಾನು ಮಾಡಿದ್ದೆ. ಬಟ್ ಅಫ್ಕೋರ್ಸ್ ಎಲ್ಲ ಸಿಕ್ಕೈತಿ. ಬಟ್ ಇನ್ ಬಿಟ್ವೀನ್ ದಟ್ ನೀವು ಖಾಲಿ ಕುಂದ್ರಾಗಂತೂ ಆಗಂಗಿಲ್ಲ. ಸೊ ನೀವು ನಾನು ಪರ್ಸನಲಿ ನಂದು ಇಶ್ಯೂಸ್ ಹೇಳ್ತೀನಿ. ಸೊ ನಾನು ಟ್ರೈ ಮಾಡೋದು ರ್ಯಾಪಿಡೋ ಟ್ರೈ ಮಾಡಿದ್ದೀನಿ, ಓಲಾ, ಊಬರ್ ಇದೆಲ್ಲ ಟ್ರೈ ಮಾಡಿದ್ದೀನಿ, ಝೊಮ್ಯಾಟೊ, ಸ್ವಿಗ್ಗಿ. ಸೊ ಫ್ರೀ ಟೈಮಲ್ಲಿ ಇದೆಲ್ಲ ಟ್ರೈ ಮಾಡಿದ್ದೀನಿ. ಸೊ ಈವೆಂಟ್ ಮ್ಯಾನೇಜ್ಮೆಂಟಿಗೆ ಹೋಗಿದ್ದೀನಿ, ಇವೆಂಟ್ಸ್ ಅಲ್ಲಿ ಮಾಡಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾವ್ದಾವ್ದು ಆಪ್ಷನ್ ಸಿಗುತ್ತಲ್ಲ, ಎಲ್ಲಿಂದ ಇನ್ಕಮ್ ಬರುತ್ತಲ್ಲ ಅದೆಲ್ಲ ಟ್ರೈ ಮಾಡಿದ್ದೀನಿ ಲೈಫಲ್ಲಿ. ಸೊ ಮನ್ಯಾಗ ಖಾಲಿ ಮಾಡ್ಕೊಂಡಿರ್ತೀನಿ ಏನಾದ್ರು ಏನಾದ್ರು ಮಾಡ್ಬೋದು. ಸೊ ನೀವು
ನೀವ್ ಏನ್ ಇರ್ತೀರಾ, ನಿಮ್ಗೆ ಏನ್ ಹೆಸರು ಇರುತ್ತೆ, ಅದು ಜಸ್ಟ್ ಫಾರ್ ನಿಮ್ ಫ್ಯಾಮಿಲಿಗೆ. ನೀವು ಕೆಲ್ಸಕ್ಕೆ ಅಂತ ಬಂದ್ ಮಾಡಿ ನಿಮ್ದು ಊರು ಬೇರೆ ಇರ್ತದೆ, ಬೆಂಗಳೂರು. ನೀನ್ ಯಾರಂತ ಗೊತ್ತಿಲ್ಲ, ನಿಮ್ದು ಐಡೆಂಟಿಟಿ ಏನಂತ ಗೊತ್ತಿಲ್ಲ. ನಿನಗ್ ಬೇಕಾಗಿರೋದಂದ್ರೆ ಸೋರ್ಸ್ ಆಫ್ ಇನ್ಕಮ್. ನೀನ್ ಮಾಡಲ್ಲ, ಬೇರೆ ಏನಾದ್ರು ಮಾಡು. ನೀನು ಝೊಮ್ಯಾಟೋರ ಮಾಡು, ಸ್ವಿಗ್ಗಿಯರ ಮಾಡು, ನಿನ್ ಕಡೆ ಬ್ಲಾಗ್ ಮಾಡಕ್ ಐಡಿಯಾಸ್ ಇತ್ತಂದ್ರೆ ಬ್ಲಾಗ್ ಮಾಡಿ. ಬೇರೆದವ್ರು ಅನ್ನಕ್ಕೆ ಸಾಂಬಾರ್ ಅಂತವ್ರು ನಿಂಗೆ ಏನ್ ಬೇಕು ಇಂಥವ್ ಬೇಕಲ್ಲ ನೀ ಮಾಡು. ಬಟ್ ಇಂಥ ಟ್ರೈ ಮಾಡ್ಬೇಕು. ಇದು ಮಾಡಬಾರ್ದು ಅಂತಿಲ್ಲ, ಎಲ್ಲ ಹುಡುಗರು ಮಾಡ್ಬೇಕಂತ ಐತಿ. ಬಟ್ ಹುಡುಗಿಯರು ಎಷ್ಟು ಮಾಡೋಂತ ನಾನು ಕೂತ್ ರ್ಯಾಪಿಡೋ, ಸ್ವಿಗ್ಗಿ, ಝೊಮ್ಯಾಟೊ ಇದೆಲ್ಲ ಟ್ರೈ ಮಾಡ್ತೀನಿ. ಬಟ್ ಯಾವುದಕ್ಕೂ ನಂಗೆ ಹೆಸಿಟೇಟ್ ಇಲ್ಲ. ಸೊ ನಿಂದೇನ್ ಐಡೆಂಟಿಟಿ ಇದೆಲ್ಲ ನೀ ಮಾಡ್ಕೋ. ನಾವು ಪ್ರಾಂಪ್ಟ್ ಮತ್ತೆ ಲಾಯಲ್ ಆಗಿದ್ರೆ ಅದೇನು ರಿಲೇಷನ್ ಇರಂಗಿಲ್ಲ. ನೀವ್ ಹೇಳಿದ್ರಿ ರ್ಯಾಪಿಡೋ ಮಾಡಿದೀನಿ, ಝೊಮ್ಯಾಟೊ ಮಾಡಿದೀನಿ ಅಂತ ಹೇಳಿ. ಇದನ್ನೆಲ್ಲ ಬಿಟ್ಟು ನೀವು ಮತ್ತೆ ಏನಾದ್ರು ಟ್ರೈ ಮಾಡಿದ್ರೆ ನಾವು? ನಾನು ಸ್ಕೂಲ್ ಟೈಮ್ಸ್ ಇಂದ ನಂಗೆ ಬರೆಯಕ್ ಭಾಳ ಇಷ್ಟ. ರೈಟರ್ಸ್ ನಾನು ಥಾಟ್ಸ್ ಬರೀತೀನಿ. ಇನ್ ಕೇಸ್ ನಂಗೆ ಏನೋ ಒಂದು ಐಟಮ್ ನೋಡಿದ್ರೆ ಅದು ಬರೀಬೇಕು ಅನ್ಸುತ್ತೆ. ನಂಗೆ ಯಾವ್ದಾದ್ರು ಪಿಕ್ಚರ್ ನೋಡಿದ್ರೆ ಪಿಕ್ಚರ್ ನಾಗ ಏನ್ ನಂಗೆ ಎಕ್ಸ್ಪ್ರೆಸ್ ಆಗ್ತಿರೋ ಅದು ಬರಿಬೇಕು ಅನ್ಸುತ್ತೆ. ಇನ್ ಕೇಸ್ ಏನೋ ಫೀಲ್ ಆಯ್ತು ಅದ್ರ ಬರಿಬೇಕು ಅನ್ಸುತ್ತೆ. ಹಂಗೆ ನಾನು ಸ್ಟಾರ್ಟ್ ಮಾಡಿದ್ವಿ ಸ್ಕೂಲ್ ಟೈಮಿಂದ. ಸೊ ಹಂಗಾಗಿ ಒಂದು ಪೋಯೆಟ್ ತರ ಏನೋ ಬರೆದೆ. ಸೊ ನಂಗೆ ಹೆಲ್ಪ್ ಮಾಡಿದ್ರು ಯೂನಿವರ್ಸಿಟಿಗಳು. ಸೊ ಪಬ್ಲಿಷ್ ಮಾಡಿದೆ. ಸೊ ಅದನ್ನ ಬರ್ಬೇಕು. ಇವಾಗ ಸದ್ಯಕ್ಕೆ ಒಂದು ಏನೋ ಬರೀತಿದ್ದೀನಿ. ಅದ್ರ ಜೊತೆ ಡೇ ಟು ಡೇ ಏನ್ ಆಕ್ಟಿವಿಟೀಸ್ ಇರ್ತೋ ಅದು ಬರೀತೀನಿ. ಹೆಂಗಂದ್ರೆ ನೀವು ಲೈಫಲ್ಲಿ ಅಪ್ಡೇಟ್ ಆಗ್ತಿರ್ಬೋದು. ಸೊ ನಮ್ಗೆ ಇದಾಗಿಲ್ಲ ನೀವು ಪಾಸಿಟಿವ್ ಥಿಂಗ್ಸ್ ಬರೆಯಕ್ ಸ್ಟಾರ್ಟ್ ಮಾಡಿ ನಿಮ್ ಲೈಫ್ದಾಗ ಪಾಸಿಟಿವ್ ಆಗ್ತದೆ. ಸೊ ನಾನು ಇವತ್ತು ಇದು ಮಾಡಿದೆ ಅನ್ನಕ್ಕಿಂತ ನಾನು ಇದನ್ನ ಮಾಡ್ತೀನಿ, ನಾನು ನೆಕ್ಸ್ಟ್ ಇಯರ್ ಒಳಗೆ ಇದನ್ನ ತಗೋತೀನಿ, ನನ್ನ ಹತ್ರ ಇದು ಇರ್ತೈತೆ, ಮ್ಯಾನಿಫೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಯಾವತ್ತೂ ಅನ್ಕೊಂಡಿಲ್ಲ ನಾನು ಈ ಕಂಪ್ನಿಗೆ ಹೋಗ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಜಲಸ್ ಆಗ್ತದೆ, ನೀನ್ ಯಾವ್ದಾವ್ದು ಕಂಪ್ನಿಗೆ ಹೋಗಿ ಹೋಗಿ ಎಲ್ಲರೂ ಹೆಂಗ್ ಸಿಗ್ತೈತಿ ನಿಮ್ಗೆ ಮ್ಯಾನಿಫೆಸ್ಟ್ ಮಾಡ್ರಿ ಸಿಗ್ತೈತಿ. ನನ್ನ ಫ್ರೆಂಡ್ ಒಬ್ಬರೇ ನಾರ್ಮಲ್ ಫ್ರೆಂಡ್, ಸ್ಪೆಷಲ್ ಫ್ರೆಂಡ್. ಸೊ ಈಗ ಓದಾಗ ಹೋಗ್ಬೇಕಂದ್ರೆ ಅವ್ರು ಅನ್ಕೊಂಡಿದ್ರು ನಾ ಈ ಕಂಪ್ನಿಗೆ ಹೋಗ್ಬೇಕಾಗಿತ್ತು, ನಂಗೆ ಈ ಕಂಪ್ನಿ ಭಾಳ ಇಷ್ಟ. ನಾನು ನೆಕ್ಸ್ಟ್ ಕಟ್ ಮಾಡಿದ್ರು 2 months ಆ ಕಂಪ್ನಿಗೆ ಇರ್ತಿದ್ದೆ. ಸೊ ಅವ್ರ ನೀ ಹೆಂಗ್ ಹೋಗ್ತೀವಿ ಮ್ಯಾನಿಫೆಸ್ಟ್. ಅಟ್ಲೀಸ್ಟ್ ನಾವು ಹೋಗಕ್ಕಾಗಲ್ಲ ಅಂದ್ರೆ ನೀನು ನಾವು ಡೇ ಟು ಡೇ ಅದನ್ನ ಮಾಡ್ಕೋಬೇಕು. ನಂಗೆ ಈ ಕಂಪ್ನಿಗೆ ಹೋಗ್ಬೇಕು, ನಾ ಇಮ್ಯಾಜಿನ್ ಮಾಡ್ಕೊ ನಾನು ಈ ಕಂಪ್ನಿಗೆ ಹೋಗೇನಿ, ಈ ಕಂಪ್ನಿದಾಗ ವರ್ಕ್ ಮಾಡೇನಿ, ನಮ್ಮ ಲೈಫ್ ಸ್ಟೈಲ್ ಗುಡ್ ಐತಿ ಅಂತ ಹೇಳಿ. ಸೊ ಅದು ಹಾಗೆ ಆಗ್ತೈತಿ ಮ್ಯಾನಿಫೆಸ್ಟೇಷನ್. ಸೊ ಅದು ಒಂದು ವರ್ಕ್ ಆಗೈತಿ ಮ್ಯಾನಿಫೆಸ್ಟೇಷನ್. ಸೊ 11/11 ಆ ಟೈಮಿಗೆ ಏನಾದ್ರು ವಿಶ್ ಮಾಡ್ಕೊಂಡು ಕಂಪ್ಲೀಟ್ ಆಗ್ತದೆ ಅದು ಡಿಲೇ ಮಾಡ್ತೀನಿ. ಸೊ ಅಂತವೆಲ್ಲ ನಂಗೆ ಓಕೆ, ಅಂದ್ರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತೈತಿ. ವರ್ಕ್ ಆಗ್ತೈತಿ. ಲೈಫ್ ಆಗಬೇಕಲ್ಲ, ಲೈಫ್ದಾಗ ಮ್ಯಾನಿಫೆಸ್ಟೇಷನ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಮ್ಯಾನಿಫೆಸ್ಟ್ ಮಾಡಕ್ ಟ್ರೈ ಮಾಡ್ರಿ. ಈಗ ನಿಮ್ಗೆ ಏನಾದ್ರು ಒಂದು ಆಸೆ ಇರ್ತಿ, ನೀವ್ ಮನಸ್ದಾಗ ಅನ್ಕೊಂತೀವಿ ನಂಗೆ ಇದು ಬೇಕು. ಅದು ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ನಿಮ್ ಮೈಂಡ್ದಾಗ ರನ್ ಆಗ್ಬೇಕು. ನಂಗೆ ಇದು ಬೇಕು. ಅದಕ್ಕೆ ಏನೇನ್ ತಯಾರಿ ಮಾಡ್ಬೇಕಲ್ಲ ಅದು ನೀವ್ ಮಾಡ್ಕೋಬೇಕು. ಇದು ಬೇಕಂದ್ರೆ ನಿನ್ ಕಡೆ ಇಷ್ಟ ಆದ್ರೆ ಇರ್ಬೇಕು. ನಿಂಗೆ ಈ ಕಾರ್ ತಗೋಬೇಕಂದ್ರೆ ನಿನ್ ಮಂತ್ಲಿ ಇಷ್ಟು ರೆವೆನ್ಯೂ ಇರ್ಬೇಕು. ಸೊ ಹಂಗ ನೀ ರೆಡಿ ಮಾಡ್ಕೊಂಡು ಹೋಗು ಅಷ್ಟೇ. ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಫ್ಯಾಷನ್ ಇರ್ತೈತಿ. ಸೊ ಅವ್ರ ವರ್ಕ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಲಿ ಪ್ರೆಸರ್ದಾಗ ಮರ್ತ್ ಬಿಟ್ಟಿರ್ತಾರೆ. ಸೊ ಅದನ್ನ ನಾವು ಹೆಂಗ್ ಎರಡು ಬ್ಯಾಲೆನ್ಸ್ ಮಾಡ್ಕೊಬಹುದು? ಇವಾಗ ನೀವು ಈಗ IT ದಾಗ ಕೆಲಸ ಮಾಡ್ತೀರಿ, ಲೈಕ್ ವಾಪಸ್ ವರ್ಕ್ ಫ್ರಮ್ ಹೋಮ್ ಮಾಡಿರ್ತೀರಿ, ಆಮೇಲೆ ಕವಿತೆನೂ ಬರೆಯತ್ತಂತೀರಿ, ಇವಾಗ ಸೆಕೆಂಡ್ ಬುಕ್ ಬರೆಯತ್ತೀರಿ. ಸೊ ಹೆಂಗೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೊಂಡ್ರಿ? ಬ್ಯಾಲೆನ್ಸ್ ಅನ್ನೋಕಿನ ನಮ್ಗೆ ಇಂಟ್ರೆಸ್ಟ್ ಇರ್ಬೇಕು ಅದ್ರೊಳಗೆ. ನೀ ಡೇ ಟು ಡೇ ನೀ ಕೆಲಸ ಮಾಡ್ತೀನಿ, ಸ್ಯಾಲ್ರಿ ಬರ್ತೈತಿ, ಆಫೀಸ್ ಹೋಗ್ತೀನಿ, ಮಕ್ಕೋತೀನಿ, ಮತ್ತೆ ವಾಪಸ್ ಕೆಲಸ ಮಾಡ್ತೀನಿ ಅಂದ್ರೆ ಅದು ಲೈಫ್ದಾಗ ಏನೋ ಇಂಟ್ರೆಸ್ಟಿಂಗ್ ಇರಂಗಿಲ್ಲ. ಸೊ ನಿಂಗೆ ಏನಾದ್ರೂ ಅಡ್ವೆಂಚರಸ್ ಮಾಡ್ಬೇಕು ಅನ್ಸುತ್ತೆ ಲೈಫ್ದಾಗ. ಸೊ ನೀ ಬೆಟರ್ ಏನ್ ಮಾಡಂದ್ರೆ ನಿಂಗೆ ಕೆಲ್ಸದ ಜೊತೆ ನೀ ತಿಂಗಳ ನಿಂದ ಸ್ಯಾಲ್ರಿದಾಗ ಒಂದು ಪೋರ್ಷನ್ ಅರ್ಧ ಪೋರ್ಷನ್ ಇದಕ್ಕಂತ ತೆಗ್ದೇವು. ಸೊ ನಿಂಗೆ ಕುಕಿಂಗ್ ಮಾಡಕ್ ಇಷ್ಟ ಅಂದ್ರೆ ಕುಕಿಂಗ್ ಭಾಳ ಹಾಕ್ಸೋದು. ನೀ ಕುಕಿಂಗ್ ಮಾಡಿ ಅರ್ನ್ ಮಾಡ್ಬೋದು. ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡ್ಬೋದು ಮನೆಯಾಗ. ನಿಂಗೆ ಯಾರು ಅರ್ನ್ ಮಾಡಕ್ಕೆ ಯಾರು ಹೆಲ್ಪ್ ಮಾಡಂಗಿಲ್ಲ, ನೀನ ಅರ್ನ್ ಮಾಡ್ಕೋಬೇಕಾ. ಸೊ ನೀ ಕುಕಿಂಗ್ ಮಾಡಿ ಅರ್ನ್ ಮಾಡ್ಬೋದು. ಇನ್ ಕೇಸ್ ನೀ ಮನ್ಯಾಗ ಅಡಿಗೆ ಮಾಡೋ ಅಂತೀವಿ, ಅದು ನಿಂಗೆ ಜಾಸ್ತಿಯಾಗಿ ಉಳಿತಂದ್ರೆ ಕ್ಲೌಡ್ ಕಿಚನ್ದಾಗ ಅಪ್ಲೋಡ್ ಮಾಡಿದ್ರೆ ಆ ಫುಡ್ ಬೇರೆದವ್ರಿಗೆ ಹೋಗ್ತಲ್ಲ, ಅದರಿಂದ ನೀ ಅರ್ನ್ ಮಾಡ್ಕೋಬಹುದು. ಸೊ ಹಿಂಗ ಬೇರೆ ಅರ್ನಿಂಗ್ ಸ್ಟೆಪ್ಸ್ ಅದ. ನಿಂಗೆ ರ್ಯಾಪಿಡೋ, ಓಲಾ, ಊಬರ್, ಝೊಮ್ಯಾಟೊ ಅಂತಲ್ಲ, ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡ್ಬೋದು. ಇನ್ ಕೇಸ್ ನೀನ್ ಏನಾರ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ಹೋಗ ಮಾಡು. ನಿಂಗೆ ಯಾರು ಇಷ್ಟ ಬಜೆಟ್ ಬೇಕು, ಹೈ ಬಜೆಟ್ ಬೇಕಂತಿಲ್ಲ, ಹೋಗ್ ಮಾಡಿ, ಯಾರು ಕೇಳೋದು. ಬಟ್ ಬೆಂಗಳೂರದಾಗ ಬೇರೆ ಸ್ಟೇಟ್ಸ್ದಾಗ ಜನ ಟ್ರೈ ಮಾಡಂತಾರೆ. ನೀವು ಬೇರೆ ಚೇಂಜ್ ಕೇಳ್ತಾರಲ್ಲ, ಸೊ ನೀ ಹಂಗೆಲ್ಲ ಟ್ರೈ ಮಾಡ್ಬೋದು. ಕುಕಿಂಗ್ ಟ್ರೈ ಮಾಡು. ಇನ್ ಕೇಸ್ ಫ್ರೀ ಇದ್ರ ಸ್ಕೇಟಿಂಗ್ ಟ್ರೈ ಮಾಡಿ. ಕಲೆಕ್ಟ್ ಮಾಡೋಣ ಒಂದು ಏಜ್ ಲಿಮಿಟ್ ಇರ್ತೈತಿ ಕಲೆಕ್ಟ್. ಸೊ ನೀ ಬೇಕಾದ್ ಕಲಿಬೋದು. ನೀ ಆಮೇಲೆ ಏಜ್ ಆಗಿರ್ಬೋದು ನಾ ಇದು ಮಾಡ್ಲಿಲ್ಲ ಅದು ಮಾಡ್ಲಿಲ್ಲ ಅನ್ನೋಕಿನ ಎಲ್ಲಾನು ಮಾಡ್ಕೊಂಡು
ನೀ ನಿಂದ ಏಜ್ ಇದ ನೀ ಇದ ಮಾಡ್ಬೇಕಂತ ಆಗುದಿಲ್ಲ. ನೀ 30 ಏಜ್ದಾಗ ಸೈಕಲ್ ಕಲಿಯಕ್ ಆಗುದಿಲ್ಲ ಕಲಿಯಬೇಕ. ನೀನ್ ಕಲಿಯಕ್ ಇಷ್ಟ ಐತಿ ಕಲಿ ಅಷ್ಟೇ. ಸೊ ನಿಮ್ ಜರ್ನಿ ನೋಡಿದ್ರೆ ಹೆಂಗ್ ಅನಿಸುತ್ತೆ ಅಂದ್ರೆ ಬರೀ ಸಮ್ ಪೀಪಲ್ಸ್ ಇರ್ತಾರ ಜಾಬ್, ಮನಿ, ಆಮೇಲೆ ಫ್ಯಾಮಿಲಿ, ಈ ಟ್ರಯಾಂಗಲ್ ದಾಗ ಅವ್ರು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಸೊ ನಿಮ್ ಜರ್ನಿ ಹಂಗಿಲ್ಲ. ಸೊ ವೆರಿ ಇಂಟ್ರೆಸ್ಟಿಂಗ್. ಒಂದ ಕಡೆ ಸ್ಟಕ್ ಆಗಿರಂಗಿಲ್ಲ, ಎಲ್ಲಾ ರೀತಿ. ಇವಾಗ ಲೈಕ್ ನೀವ್ ಹೇಳಿದ್ರಿ ಐ ಆಮ್ ನಾಟ್ ಅ ಟಾಪರ್, ಐ ಆಮ್ ನಾಟ್ ಅವರೇಜ್, ಬ್ಯಾಕ್ ಬೆಂಚರ್, ಅಲ್ಲಿ ನೀವು ಫುಲ್ ಎಂಜಾಯ್ ಮಾಡಿದ್ರಿ. ಆಮೇಲೆ ಜಾಬ್ಸ್ ದಾಗು ನೀವು ಒಂದ ಕಡೆ ಸ್ಟಕ್ ಆಗ್ಲಿಲ್ಲ, ಬಹಳಷ್ಟು ಸ್ವಿಚ್ ಮಾಡ್ಕೊಂಡ್ ಹೋದ್ರಿ. ಇವಾಗ ಕರೆಂಟ್ಲಿ ಬರೀ ನೀವು ಜಾಬ್ ಅಂತಾನೆ ಮಾಡತ್ತಿಲ್ಲ, ಲೈಕ್ ನಿಮ್ ಫ್ಯಾಷನ್ ಏನೈತಿ ನೀವು ಅದಕ್ಕೂ ಫೋಕಸ್ ಮಾಡತ್ತೀರಿ. ಸೊ ನಿಮ್ದು ಎಂಟೈರ್ ಲೈಫ್ ಹೆಂಗೈತಾರ ಸೊ ಕಲರ್ಫುಲ್ ಐತಿ. ಹಿಂಗ ನೀವು ಲೀಡ್ ಮಾಡ್ಬೇಕು ನಿಮ್ ಲೈಫ್ ಅಂತ ಅನ್ಕೊಂಡಿರಿ. ಸೊ ಯಾರೊಬ್ಬರ ಬಹಳ ಸ್ಟಕ್ ಆಗಿರ್ತಾರೆ. ಸೊ ಅವ್ರಿಗೆ ನೀವ್ ಏನ್ ಸಜೆಸ್ಟ್ ಮಾಡ್ತೀರಿ? ನೀವು ಕಮ್ ಔಟ್ ಆಫ್ ದಟ್, ಬರ್ರಿ ನೀವು ಅದರಿಂದ ಹೊರಗ್ ಬರ್ರಿ ಅಂತ ನೀವು ಅವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀರಿ? ಸಜೆಸ್ಟ್ ಮೋಟಿವೇಶನ್ ಕೊಡಕ್ ಆಗಂಗಿಲ್ಲ, ಯಾಕಂದ್ರೆ ಅವ್ರ ಮೈಂಡ್ ಸೆಟಿಗೆ ಅವ್ರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಸೊ ನಾನ್ ಸಜೆಸ್ಟ್ ಮಾಡೋದೇನಂದ್ರೆ ಸ್ಟ್ರಕ್ ಆಗ್ಬೇಡ್ರಿ, ಎಲ್ಲೂ ಮೂವ್, ಗೋ ವಿತ್ ದ ಫ್ಲೋ ಅಂತಾರಲ್ಲ. ಸೊ ಹಂಗ ನಿಮ್ಗೆ ಇವತ್ತು ಈ ಕೆಲಸ ಸಿಗ್ಲಿಲ್ಲ, ಈ ಕೆಲಸ ಸಿಕ್ತು, ಅದ್ರಾಗ ಮೋಸ ಮಾಡಿಲ್ಲ, ಅದ್ರಾಗ ಕಂಟಿನ್ಯೂ ಮಾಡಿ, ಅದಕ್ಕೂ ಸ್ಯಾಲ್ರಿ ಬರ್ತಿಲ್ಲ, ಆ ಕೆಲ್ಸದಾಗ ಸ್ಯಾಲ್ರಿ ಬರೋಂಗಿಲ್ಲ, ಅದು ಮಾಡಿ. ಇನ್ ಕೇಸ್ ಅದು ಏನೋ ಸೆಟ್ ಆಗಿಲ್ಲ ಅಂತ ಬಿಟ್ಬಿಡ್ರಿ. ನೀವ್ ಎಲ್ಲೂ ನಿಮ್ದು ಮೈಂಡಿಗೆ ನಿಮ್ದು ಮನಸ್ಸಿಗೆ ಪ್ರೆಷರ್ ಹಾಕೊಂಡು ಎಲ್ಲೂ ಕೆಲಸ ಮಾಡಕ್ ಹೋಗ್ಬೇಡಿ. ಆಮೇಲೆ ಅದೇನ್ ನಮ್ಮ ಅಪ್ಪನ ಕಂಪ್ನಿ ಅಲ್ಲ ಅಂತ ಬಿಟ್ಬಿಡ್ರಿ ಅಷ್ಟೇ. ಬಟ್ ಒಬ್ಬೊಬ್ರು ಇರ್ತಾರೆ ಜಾಬ್ ಕಮಿಟೆಡ್, ವರ್ಕ್ ಕಮಿಟೆಡ್, ವರ್ಕೋಹಾಲಿಕ್ ಆ ಟೈಪ್ ಇರ್ತಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಆಗಂಗಿಲ್ಲ. ಬಟ್ ಅವರು ಅರ್ನಿಂಗ್ ಮಾಡ್ಬೇಕಾಗಿರ್ತೈತಿ, ಅವ್ರ ಫ್ಯಾಮಿಲಿಗೋಸ್ಕರ ಮಾಡ್ತಾರೆ. ಬಟ್ ಎಷ್ಟು ತಡ್ಕೊಳಕ್ ಆಗ್ತೈತಲ್ಲ, ಇನ್ ಕೇಸ್ ಅವ್ರ ಹತ್ರ ನಾವು ಅಷ್ಟ್ ಅನಿಸ್ಕೊಂಡು ಕೆಲಸ ಮಾಡ್ಬೇಕಾಗಿರಂಗಿಲ್ಲ. ನಮ್ಗೆ ಕೆಲಸ ಬರ್ತೈತಿ, ಕೆಲಸ ಮಾಡ್ತೀವಿ, ಸ್ಯಾಲ್ರಿ ಕೊಡ್ತಾರೆ, ಅಷ್ಟ ಅವ್ರ ಕೆಲಸ. ಅದ್ ಬಿಟ್ಟು ಪರ್ಸನಲ್ ಲೈಫ್ ಬಗ್ಗೆ ಆಗ್ಲಿ, ಟಾರ್ಚರ್ ಮಾಡೋದಾಗ್ಲಿ, ಇಂಥದ್ದು ಯಾವ್ದಾರು ಐತೆ ಆ ಕೆಲಸ ಬಿಟ್ಬಿಡಿ. ಜಸ್ಟ್ ಗೋ ವಿತ್ ದ ಫ್ಲೋ. ನಿಮ್ಗೆ ಯಾವ್ದಾದ್ರು ಕೆಲಸ ಸಿಗ್ತಿರ್ತೋ ಅದು ಆರಾಮ್ಸೆ ಇರ್ತಾರೆ. ಇವಾಗ ನಾ ಎಂಟೈರ್ ಪಾಡ್ಕಾಸ್ಟ್ ದಾಗ ಒಂದ್ ನೋಟಿಸ್ ಮಾಡಿನಂದ್ರ ನೀವು ಬಹಳ ಇಂಟರ್ನ್ಶಿಪ್ ಮಾಡಿರಿ. ಈಗ ಕರೆಂಟ್ ಸಿಚುವೇಶನ್ ದಾಗ ಒಂದ್ ಇಂಟರ್ನ್ಶಿಪ್ ಹುಡುಕಾಕ ನಮ್ಗೆ ತ್ರಾಸ ಆಗತೈತಿ. ಸೊ ಇಂಟರ್ನ್ಶಿಪ್ ನಾವ್ ಹೆಂಗ್ ಫೈಂಡ್ ಔಟ್ ಮಾಡಿ ಹೆಂಗ್ ಅಪ್ಲೈ ಮಾಡ್ಬೇಕು? ಸದ್ಯಕ್ಕೆ ಇವಾಗ ಅವೈಲಬಲ್ ಇರೋದು ಅಂದ್ರೆ ಒಂದು 2-3 ಇಂಟರ್ನ್ಶಿಪ್ ಅದಾವ. ಸೊ ಒಂದು ಮರ್ಸಿಡೀಸ್ ಬೆಂಜ್ ಅವ್ರು ಕೊಡ್ತಿದ್ದಾರೆ, ಒಂದು ಬೇರೆ ಬೇರೆ ಕಂಪ್ನಿ ಅಂದ್ರೆ ನಾನ್ ಸ್ಟಾರ್ಟ್ ಮಾಡಿದೆಲ್ಲ ದೇಶಪಾಂಡೆ ಫೌಂಡೇಶನ್, ಅಲ್ಲಿ ಇಂಟರ್ನ್ಶಿಪ್ ಐತೆ. ಅವ್ರು ಹೆಂಗಂದ್ರೆ ನಿಮ್ದು ಸ್ಟೇನು ನೋಡ್ಕೊಂತಾರೆ, ಫುಡ್ ನೋಡ್ಕೊಂತಾರೆ, ಬಟ್ ಇಂಟರ್ನ್ಶಿಪ್ ಅವರೇ ಮಾಡ್ಕೊಡ್ತಾರೆ. ಏನೇನ್ ಸಾಫ್ಟ್ ಸ್ಕಿಲ್ಸ್ ಬೇಕಲ್ಲ ಅವ್ರು ಕಲ್ಸ್ಕೊಡ್ತಾರೆ, ಏನೇನ್ ಲೈಫ್ ಅಪ್ ಟು ಡೇಟ್ ಇರ್ಬೇಕಲ್ಲ ರೆಸ್ಯೂಮ್, ಅವ್ರನ್ನೂ ಅವರೇ ಹೆಲ್ಪ್ ಮಾಡ್ತಾರೆ. ಸೊ ನಂಗೆ ಅವ್ರಿಬ್ರು ಸರ್ಸ್ ಇದಾರೆ, ಅವ್ರಿಬ್ರು ಮೆಂಟರ್ ಆಗಿ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಲೈಫ್ ಅಲ್ಲಿ. ಸೊ ನಾವು ಹುಡ್ಕೊಬೇಕು ಇಂಟರ್ನ್ಶಿಪ್ ಅಂತ ಹೇಳಿ. ಹಾ, ಇವಾಗ ಸದ್ಯಕ್ಕೆ ಅವೈಲೇಬಲ್ ಇರೋದಂದ್ರೆ ಅದು ನಂಗೆ. ಸೊ ನೀವು ಇನ್ ಕೇಸ್ ಏನಾರ ಹುಬ್ಳಿ ಸೈಡ್ ಅಥವಾ ಧಾರವಾಡ, ಕರ್ನಾಟಕ, ವಿತಿನ್ ಕರ್ನಾಟಕ, ನಾಟ್ ಬೆಂಗಳೂರು, ಆ ಕಡೆ ಏನಾದ್ರು ಇರ್ತಾರೆ, ಉತ್ತರ ಕರ್ನಾಟಕ, ಅಲ್ಲಿ ಏನಾದ್ರು ಇಂಟರ್ನ್ಶಿಪ್ ಬೇಕಂದ್ರೆ ಹುಬ್ಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಇಂಟರ್ನ್ಶಿಪ್ ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತಾರೆ ಆಫ್ಟರ್ ಕಾಲೇಜ್. ಸೊ ಅವರು ನಿಮ್ಗೆ ಪ್ಲೇಸ್ಮೆಂಟ್ಸ್ ಮಾಡ್ಕೊಡ್ತಾರೆ. ಬೆಂಗಳೂರಲ್ಲಿ ಇದೆ, ಬೆಂಗಳೂರಲ್ಲೂ ಟ್ರೈ ಮಾಡ್ಬೋದು ನೀವು. ಸೊ HSR ಅಲ್ಲಿ ಒಂದು ಆಫೀಸ್ ಇದೆ, ಅಲ್ಲೂ ಇಂಟರ್ನ್ಶಿಪ್ ಆಪರ್ಚುನಿಟಿ ಐತೆ, ಅಲ್ಲೂ ಟ್ರೈ ಮಾಡ್ಬೋದು. ಇನ್ ಕೇಸ್ BCA ಆ ಥರ ಏನಾದ್ರೆ ಅವರು ಚಾನ್ಸ್ ಕೊಡ್ತಾರೆ ನಿಮ್ಗೆ ಇಂಟರ್ನ್ಶಿಪ್ ಮಾಡೋದು. ನಾವ್ ಇಷ್ಟೊತ್ತ ನಾನು ಮಾತಾಡಿದ್ವಿ ಲೈಕ್ ಟೆಕ್, ನಾನ್ ಟೆಕ್, ಸೆಮಿ ಟೆಕ್. ನಾವ್ ಇಷ್ಟು ಪಾಡ್ಕಾಸ್ಟ್ ಮಾಡಿದ್ರೆ ಟೆಕ್ ಬಗ್ಗೆನೇ ಹೇಳಿದ್ರು, ಲೈಕ್ ರೆಸ್ಯೂಮೆ, ಸ್ಕಿಲ್ಸ್ ಹಂಗ್ ಮಾಡ್ತಾರೆ. ಬಟ್ ಈ ಪಾಡ್ಕಾಸ್ಟ್ ದಾಗ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಬಾಳ ಇನ್ಫಾರ್ಮೇಟಿವ್ ಆಗಿತ್ತು. ಸೊ ಇದು ಬಾಳ ಯೂಸ್ಫುಲ್ ಆಯ್ತು ನಮ್ಗ. ಥ್ಯಾಂಕ್ಸ್ ಫಾರ್ ದಿಸ್. ಇಷ್ಟೊತ್ತನ ಮಾತಾಡಿ ಬಾಳ ಖುಷಿ ಆಯ್ತು, ಬಾಳ ವ್ಯಾಲ್ಯೂಬಲ್ ಟೈಮ್ ಸ್ಪೆಂಡ್ ಮಾಡಿ ಅನ್ಸ್ ನನಗ. ಸೊ ನಿಮಗ್ ಏನ್ ಅನಿಸ್ತೈತಿ ನಮ್ದು ಟೆಕ್ ಟಾಕ್ಸ್ ಬಗ್ಗೆ? ನನ್ಗೆ ಆಕ್ಚುಲಿ ಬಹಳ ಇನ್ಫಾರ್ಮೇಶನ್ ಸಿಕ್ಕೈತಿ ಇದು ವಿಡಿಯೋಸ್ ಎಲ್ಲ ನೋಡಿ. ಆಮೇಲೆ ನೀವು ಇಬ್ರು ಸೇರಿ ನಿಮ್ದು ಅಪ್ ಟು ಡೇಟ್ ಏನ್ ಅಪ್ಡೇಟ್ಸ್ ಮಾಡೋ ಅಂತೀರಿ, ಜಾಬ್ ಬಗ್ಗೆ ಆಗ್ಲಿ, ಪ್ಲೇಸ್ಮೆಂಟ್ ಬಗ್ಗೆ, ಯಾವ್ದಾವ್ ಜಾಬ್ ಹೆಂಗ್ ನಡೆಯೋ ಅಂತೈತಿ. ಆಮೇಲೆ ನಮ್ ಸೈಡ್ ಮಾಡೋ ಅಂತೀರಿ, ಅದು ಸ್ವಲ್ಪ ಪ್ರೌಡ್. ಆಮೇಲೆ ಜಾಸ್ತಿ ಇನ್ಫಾರ್ಮೇಶನ್ ನಮ್ ಲ್ಯಾಂಗ್ವೇಜ್ ಆಗಿ ಸಿಗ್ತೈತಿ, ಅದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಯೂಸ್ಫುಲ್ ಆಗಂತೈತಿ ಎಲ್ಲರಿಗೂ. ಸೊ ಇನ್ನೂ ಜಾಸ್ತಿ ರೀಚ್ ಆಗ್ಬೇಕು. ಸೊ ಹೋಪ್ಫುಲಿ ನಾವೆಲ್ಲರೂ ಟ್ರೈ ಮಾಡೋದು ರೀಚ್ ಆಗಕ್ಕೆ. ಸೊ ಒನ್ ಡೇ ರೀಚ್ ಆಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು.